ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು JS ಸೋಮನಾಳ್. JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ, ಸುಸ್ವಾಗತ. ಇಂದಿನ ಅವಧಿಯಲ್ಲಿ ಕರ್ನಾಟಕ ಸರ್ಕಾರವು ನಡೆಸಿರುವಂತ ಅಂದ್ರೆ ಡಿಸೆಂಬರ್ 7, 2025 ನಡೆದಂತ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಶಿಶು ವಿಕಾಸನ ಮತ್ತು ಬೋಧನಾ ಶಾಸ್ತ್ರದ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತ ಕೀ ಉತ್ತರಗಳು ಸಂಭವನೀಯ ಕೀ ಉತ್ತರಗಳಾಗಿರ್ತಾವ. ಆಲ್ಮೋಸ್ಟ್ ಆಲ್ ಏನಪ್ಪಾ ಅಂದ್ರ 100ಕ್ಕೆ 100ರಷ್ಟು ಏನಪ್ಪಾ ಅಂದ್ರ ಕೀ ಉತ್ತರಗಳು ಏನಾಗಿರ್ತಾವಪ್ಪ ಅಂದ್ರ ಸರಿಯಾಗಿರ್ತಾವ. ನೆಕ್ಸ್ಟ್ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದ್ರ ಸೈಕಾಲಜಿ ಕ್ಲಾಸಸ್ ಮಾಡಿದ್ವಿ. ಮಿನಿಮಮ್ ಒಂದ್ ಏನಪ್ಪಾ ಅಂದ್ರ ಒಂದು 15 ವಿಡಿಯೋ ಮಾತ್ರ ಅಷ್ಟೇ ಏನಪ್ಪಾ ಅಂದ್ರ ಮಾಡಿದ್ವಿ. ಅದ್ರೊಳಗ ಪೇಪರ್ 1 ಏನಪ್ಪಾ ಅಂದ್ರ ಸುಮಾರು ಏನಪ್ಪಾ ಅಂದ್ರ 11 ಪ್ರಶ್ನೆಗಳಿಗೆ ಏನಪ್ಪಾ ಅಂದ್ರ ಬಂದಿದ್ದವು. ಹಾಗಾಗಿ ನಾವು ತುಂಬಾ ಖುಷಿ ಆಗ್ತದೆ. ಇಷ್ಟೇ ಕ್ಲಾಸ್ ಒಳಗ ಅಂದ್ರೆ 15 ಕ್ಲಾಸ್ ಒಳಗ 11 ಮಾರ್ಕ್ಸ್ ಕೊಟ್ಟಿದ್ದಲ್ಪ ಅಂತ ಏನಪ್ಪಾ ಅಂದ್ರ ಬಹಳಷ್ಟು ಖುಷಿ ಆಯ್ತು. ಈಗ ನೋಡ್ರಿ ಒಂದೊಂದಾಗಿ ಏನಪ್ಪಾ ಅಂದ್ರ ಪ್ರಶ್ನೆಗಳಿಗೆ ಏನಪ್ಪಾ ಅಂದ್ರ ಕೀ ಆನ್ಸರ್ ಗಳನ್ನ ನೋಡೋಣ. ನೋಡ್ರಿ 61ನೇ ಪ್ರಶ್ನೆ ಈ ರೀತಿಯಾಗಿದೆ. ಬಹಳ ಈಸಿ ಅದ, ಅಷ್ಟೊಂದು ಟಫ್ ಏನ್ ಇರ್ಲಿಲ್ಲ. ಇವತ್ತಿನ ಕ್ವಶನ್ ಪೇಪರ್ ನೋಡಿದಾಗ ಬಹಳ ಟಫ್ ಬರಲಿಲ್ಲ. ಒಂದ್ ಲೆವೆಲ್ಗೆ ಏನಪ್ಪಾ ಅಂದ್ರ ಕ್ವಶನ್ ಪೇಪರ್ ಇತ್ತು. ಆರಾಮಾಗಿ ಏನಪ್ಪಾ ಅಂದ್ರ ಒಳ್ಳೆ ಸ್ಕೋರ್ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರ ಈ ಪ್ರಶ್ನೆ ಪತ್ರಿಕೆಗಳಿಗೆ ಅಂದ್ರೆ ಅದು ಸೈಕಾಲಜಿಗೆ ಸಂಬಂಧಪಟ್ಟಂತೆ. ನೋಡ್ರಿ 61ನೇ ಪ್ರಶ್ನೆ ಹೇಳ್ತದೆ, ಮಕ್ಕಳಿಗೆ ಪಂಚತಂತ್ರ, ಗೀತೋ ಉಪನಿಷತ್ತು, ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿದೆ. 1ನೇ ಆಪ್ಷನ್ ಮಾನಸಿಕ ವಿಕಾಸ, 2ನೇ ಆಪ್ಷನ್ ಸಾಮಾಜಿಕ ವಿಕಾಸ, 3ನೇ ಆಪ್ಷನ್ ನೈತಿಕ ವಿಕಾಸ, 4ನೇ ಆಪ್ಷನ್ ಸಂವೇಗಾತ್ಮಕ ವಿಕಾಸ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ನೈತಿಕ ವಿಕಾಸ ಆಗ್ತದ. ಯಾಕೆ ಇದೇ ನೈತಿಕ ವಿಕಾಸ ಆಗ್ತದ ನೋಡ್ರಿ, ನಾವು ಮಕ್ಕಳಿಗೆ ಏನ್ ಮಾಡ್ತೀವಪ್ಪ ಅಂದ್ರ ಮಾರಲ್ ಸ್ಟೋರಿ ಅಂತ ಹೇಳ್ತೀವಿ. ಆ ಮಾರಲ್ ಸ್ಟೋರಿ ಹೇಳಿದಾಗ ಬಹಳಷ್ಟು ನಾವು ಯಾವ ಕಥೆಗಳನ್ನ ಆಯ್ಕೆ ಮಾಡ್ಕೋತೀವಿ ಅಂದ್ರ ನೈತಿಕ ಕಥೆಗಳು. ಅದು ವಿಚಿತ್ರವಾಗಿ ಏನಪ್ಪಾ ಅಂದ್ರ ಪಂಚತಂತ್ರ ಕಥೆಗಳನ್ನ ಏನಪ್ಪಾ ಅಂದ್ರ ಆಯ್ಕೆ ಮಾಡ್ಕೋತೀವಿ. ಯಾಕೆ ನಾವು ಮಕ್ಕಳಿಗೆ ಪಂಚತಂತ್ರ ಕಥೆಗಳನ್ನ ಆಯ್ಕೆ ಮಾಡ್ಕೋತೀವಿ ಅಂದ್ರ ಮಕ್ಕಳು ಪ್ರಾಣಿ ಪಕ್ಷಿಗಳನ್ನ ಏನಪ್ಪಾ ಅಂದ್ರ ಬಹಳಷ್ಟು ಏನಾಗ್ತಾವಪ್ಪ ಅಂದ್ರ ಇಷ್ಟಪಡ್ತಾವ. ಅದ್ರ ಮೂಲಕ ಮಕ್ಕಳಲ್ಲಿ ನೈತಿಕತೆಯನ್ನು ಮೂಡಿಸೋ ಸಲುವಾಗಿ ಏನಪ್ಪಾ ಅಂದ್ರ ಪಂಚತಂತ್ರ ಕಥೆಗಳನ್ನ ಹೇಳ್ತೀವಿ. ಹಾಗಾಗಿ ಇದಕ್ಕೆ ಏನಾಗ್ತದಪ್ಪ ಅಂದ್ರ 61ನೇ ಪ್ರಶ್ನೆಗೆ 3ನೇ ಆಪ್ಷನ್ ಏನಪ್ಪಾ ಅಂದ್ರ ನೈತಿಕ ವಿಕಾಸ ಆಗ್ತದೆ. ರೈಟ್ ಆನ್ಸರ್ ಆಯ್ತ್ರಿ. ನೆಕ್ಸ್ಟ್ ನೋಡ್ರಿ 62ನೇ ಪ್ರಶ್ನೆ, IQ ಎಂಬುದು ಅಂತ ಕೇಳೇನಿ ಇಲ್ಲಿ. ಅಂದ್ರ ಬುದ್ಧಿಶಕ್ತಿ ಸೂಚ್ಯಂಕ ಅಂತ ಬರ್ತದೆ. ನೋಡ್ರಿ ಇಲ್ಲಿ IQ ಅಂದ್ರೆ ಏನಂತ ಕೇಳಿದಾರ ಪ್ರಶ್ನೆ. 1ನೇ ಆಪ್ಷನ್ ಆಂತರಿಕ ಭಾಗಲಬ್ಧ, 2ನೇ ಆಪ್ಷನ್ ವೈಯಕ್ತಿಕ ಗುಣಮಟ್ಟ, 3ನೇ ಆಪ್ಷನ್ ಬುದ್ಧಿ ಭಾಗಲಬ್ಧ, 4ನೇ ಆಪ್ಷನ್ ಬೌದ್ಧಿಕ ಪರಿಮಾಣ. ಇದಕ್ಕ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಬೌದ್ಧಿಕ ಪರಿಮಾಣ ಆಗ್ತದೆ. ಯಾಕ್ರಿ ಇದು ಬೌದ್ಧಿಕ ಪರಿಮಾಣ ಆಗ್ತದ? IQ ಏನ ನೋಡ್ರಿ, ಒಬ್ಬ ವ್ಯಕ್ತಿಯಲ್ಲಿ IQ ಏನ್ ಚೆಕ್ ಮಾಡ್ತದ? ಬುದ್ಧಿಶಕ್ತಿ. ಅವನ ಬುದ್ಧಿಶಕ್ತಿ ಎಷ್ಟಿದೆ ಅನ್ನೋದು ಮಾಪನ ಮಾಡ್ತದ. ಈ ಭಾಗಲಬ್ಧನ ಬಿಡ್ರಿ, ಈ ಪರಿಮಾಣ ಅಂದ್ರೆ ಏನ್ಪಾ? ಅಳತೆ ಮಾಡೋದು. ಏನನ್ನ ಅಳತೆ ಮಾಡ್ತದ ವ್ಯಕ್ತಿಯಲ್ಲಿ? ಬೌದ್ಧಿಕತೆ, ಅವನ ಜ್ಞಾನ, ಅವನ ಬುದ್ಧಿ ಎಷ್ಟಿದೆ ಅಂತ ಏನಪ್ಪಾ ಅಂದ್ರ ಅದು ನಮಗ ಅದು ಮಾಪನ ಮಾಡ್ತದ. ಅದ್ರ ಸಲುವಾಗಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ 4ನೇ ಆಪ್ಷನ್ ರೈಟ್ ಆನ್ಸರ್ ಆಗ್ತದ. ಕೆಲವೊಬ್ರು ಏನ್ ಮಾಡ್ಯಾರಪ್ಪ ಅಂದ್ರ ಬುದ್ಧಿ ಭಾಗಲಬ್ಧ ಅಂತ ಪ್ರಶ್ನೆ ಏನಪ್ಪಾ ಅಂದ್ರ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ನೀವೇ ಏನಪ್ಪಾ ಅಂದ್ರ ಅನಾಲಿಸಿಸ್ ಮಾಡ್ರಿ. IQ ನಾವೇನಪ್ಪಾ ಅಂದ್ರ ಬುದ್ಧಿಶಕ್ತಿ, ಒಬ್ಬ ವ್ಯಕ್ತಿಯಲ್ಲಿ ಇರುವಂತ ಬುದ್ಧಿಶಕ್ತಿ ಸೂಚ್ಯಂಕವನ್ನ ಏನಪ್ಪಾ ಅಂದ್ರ ಅಳತೆ ಮಾಡೋದ್ರ ಸಲುವಾಗಿ ನಮ್ಮ IQ ಅನ್ನು ಬಳಕೆ ಮಾಡ್ತೀವಿ. ಆ ಪದಗಳ ಅರ್ಥ ನೋಡ್ರಿ, ಪರಿಮಾಣ ಅಂದ್ರೆ ಏನು? ನೀನು ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಒಂದೊಂದು ಹಿಂಟ್ ಕೊಡ್ತೀನಿ ನೋಡ್ರಿ ನಿಮಗ. ನಾವು ಇದು ಏನು ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸಗಳನ್ನು ನೋಡಿದಾಗ ವಿಕಾಸ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕವಾಗಿದೆ ಅಂತ ಹೇಳ್ತೀವಿ. ಸುಮ್ನೆ ಹಿಂಟ್, ಈ ಆನ್ಸರ್ ಈ ರೀತಿಯಾಗಿ ನಾವೇನಪ್ಪಾ ಅಂದ್ರ ಕ್ವಶನ್ ಪೇಪರ್ ಅನ್ನ ಬಿಡಿಸಬಹುದು ಎಕ್ಸಾಮ್ ಹಾಲ್ ಒಳಗ ಅನ್ನೋದಕ್ಕ. ನೆಕ್ಸ್ಟ್ ಬೆಳವಣಿಗೆ ಅನ್ನೋದು ನೋಡ್ರಿ ಪರಿಮಾಣಾತ್ಮಕವಾಗ್ಯದ ಅಂದ್ರೆ ಬೆಳವಣಿಗೆ ಮಾಪನ ಮಾಡಬಹುದಲ್ಲ. ಅಂದ್ರೆ IQ ಏನ್ ಮಾಡ್ತದ? ಒಬ್ಬ ವ್ಯಕ್ತಿದ್ದು ಬುದ್ಧಿಶಕ್ತಿ ಮಾಪನ ಮಾಡ್ತದಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ಏನಾಗ್ತದ? 4th ಆಪ್ಷನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದ. ಪಕ್ಕ ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗ್ತದ. ನೆಕ್ಸ್ಟ್ 63ನೇ ಪ್ರಶ್ನೆ ನೋಡ್ರಿ. ಇದು ನಾವೇನಪ್ಪಾ ಅಂದ್ರ ಕ್ಲಾಸ್ ಮಾಡಿದ್ವಿ. ಯಾವ ಕ್ಲಾಸ್ ಅಂದ್ರ ಪೂರ್ವ ಬಾಲ್ಯ ಉತ್ತರ ಬಾಲ್ಯ ವ್ಯವಸ್ಥೆ ಒಳಗೆ ಏನಪ್ಪಾ ಅಂದ್ರ ಕ್ಲಾಸ್ ಅನ್ನು ಮಾಡಿದ್ವಿ. ಅದ್ರೊಳಗೆ ಬಂದಂತ ಒಂದು ಪ್ರಶ್ನೆ ಆಗಿರ್ತದ ನೋಡ್ರಿ 63ನೇ ಪ್ರಶ್ನೆ ಏನಿದೆ, ಘನಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಕ್ರಿಯೆ ಆಗಿದೆ. 1ನೇ ಆಪ್ಷನ್ ಆರಂಭಿಕ ಬಾಲ್ಯಾವಧಿ, 2ನೇ ಆಪ್ಷನ್ ಉತ್ತರ ಬಾಲ್ಯಾವಧಿ, 3ನೇ ಆಪ್ಷನ್ ತಾರುಣ್ಯ ವ್ಯವಸ್ಥೆ, 4ನೇ ಆಪ್ಷನ್ ವಯಸ್ಕಾವಧಿ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಆರಂಭಿಕ ಬಾಲ್ಯಾವಧಿ ಆಗ್ತದ. ನೋಡ್ರಿ ನಾವು ಮಕ್ಕಳ ಅಂದ್ರ
ಪೂರ್ವ ಬಾಲ್ಯ, ಆರಂಭಿಕ ಬಾಲ್ಯಾವಧಿ ಅಂದ್ರೆ ಏನಪ್ಪಾ ಅಂದ್ರ ಅರ್ಲಿ ಚೈಲ್ಡ್ಹುಡ್ ಅಂತ ಬರ್ತದೆ ಇಂಗ್ಲಿಷ್ ಒಳಗೆ. ಅದನ್ನೇ ಕನ್ನಡದೊಳಗೆ ಏನಪ್ಪಾ ಅಂದ್ರೆ ಪೂರ್ವ ಬಾಲ್ಯ ಒಂದು ಪುಸ್ತಕ ಕೊಟ್ಟಿದ್ದ, ಅದ್ರ ಕ್ವಶನ್ ಪೇಪರ್ದೊಳಗೆ ಏನ್ ಮಾಡಿದಾನಪ್ಪ ಅಂದ್ರೆ ಆತ ಆರಂಭಿಕ ಬಾಲ್ಯಾವಧಿ ಅಂತ ಕೊಟ್ಟಿದ್ದಾನೆ. ನಾವು ಕ್ಲಾಸ್ ಅನ್ನ ಡಿಸ್ಕಸ್ ಮಾಡ್ತಿರುವಾಗ ಏನಪ್ಪಾ ಅಂದ್ರೆ ಈ ವಿಷಯದ ಬಗ್ಗೆ ಏನಪ್ಪಾ ಅಂದ್ರೆ ಚರ್ಚೆ ಮಾಡಿದ್ವಿ. ನೋಡ್ರಿ, ಮಗು ಪೂರ್ವ ಬಾಲ್ಯಾವಧಿಯಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ತನ್ನ ಗತಿ ಸಾಮರ್ಥ್ಯ ಚಟುವಟಿಕೆ ತಾನೇ ಮಾಡ್ಕೊಳ್ತದ. ತನ್ನ ಆಹಾರ ಸೇವನೆ ಮಾಡುವುದಾಗಿರ್ಬೋದು, ನಡೆದಾಡೋದಾಗಿರ್ಬೋದು, ಜಿಗಿದಾಡ ಆಗಬಹುದು, ಮಾತನಾಡುವುದಾಗಿರ್ಬೋದು, ಸ್ನಾನ ಮಾಡೋದಾಗಿರ್ಬೋದು, ಇವೆಲ್ಲವೂ ಅಂದ್ರೆ ಯಾವಾಗ ಪ್ರಾರಂಭ ಆಗ್ತದಪ್ಪ ಅಂದ್ರ ಪೂರ್ವ ಬಾಲ್ಯಾವಧಿಯಲ್ಲಿ ಪ್ರಾರಂಭ ಆಗ್ತದೆ. ಹಾಗಾಗಿ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಆರಂಭಿಕ ಬಾಲ್ಯಾವಧಿ ಆಗ್ತದೆ. ನೆಕ್ಸ್ಟ್ 64ನೇ ಪ್ರಶ್ನೆ ನೋಡ್ರಿ. ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ. 1ನೇ ಆಪ್ಷನ್ ದೈಹಿಕ ವಿಕಾಸ, 2ನೇ ಆಪ್ಷನ್ ಬೌದ್ಧಿಕ ವಿಕಾಸ, 3ನೇ ಆಪ್ಷನ್ ಸಂವೇಗಾತ್ಮಕ ವಿಕಾಸ, 4ನೇ ಆಪ್ಷನ್ ನೈತಿಕ ವಿಕಾಸ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಪ್ಪಾ ಅಂದ್ರ ಬೌದ್ಧಿಕ ವಿಕಾಸ ಆಗ್ತದ. ಅಂದ್ರ ಪರಿಕಲ್ಪನೆ ಕಲಿಕೆ ಅಂತ ಬರ್ತದ. ಆ ಪರಿಕಲ್ಪನೆ ಕಲಿಕೆ ಯಾವ ವಿಷಯಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ವ್ಯಕ್ತಿಯ ಜ್ಞಾನ ಮಟ್ಟಕ್ಕೆ ಸಂಬಂಧಪಟ್ಟಿರೋದು. ಯಾವ್ದಕ್ಕೆ ಸಂಬಂಧಪಟ್ಟದ್ದು? ವ್ಯಕ್ತಿಯ ಜ್ಞಾನ ಮಟ್ಟಕ್ಕೆ. ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಬೌದ್ಧಿಕ ವಿಕಾಸ ಆಗ್ತದ. ಏನಾಗ್ತದ? ಬೌದ್ಧಿಕ ವಿಕಾಸ ಆಗ್ತದ. ನೆಕ್ಸ್ಟ್ 65ನೇ ಪ್ರಶ್ನೆ ನೋಡ್ರಿ. ವ್ಯಕ್ತಿತ್ವದ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು. ಇದು ಏನಪ್ಪಾ ಅಂದ್ರೆ ನಾವು ಕ್ಲಾಸ್ ಮಾಡಿದ್ವಿ. ಇದೇ ರೀತಿಯ ಕ್ವಶನ್ ಕೇಳ್ತಾನಂತ ಏನಪ್ಪಾ ಅಂದ್ರ ನಾನು ಕ್ಲಾಸ್ ಒಳಗೆ ಹೇಳಿದ್ದೆ. ಏನದ? ವ್ಯಕ್ತಿತ್ವದ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಯಾರು ಮಂಡಿಸಿದ್ರು ಅಂತ ನಮಗ್ ಪ್ರಶ್ನೆ ಕೇಳ್ತಾರ ಅಂತ ನಮ್ಗೆ ಏನಪ್ಪಾ ಅಂದ್ರೆ ಕ್ಲಾಸ್ ಹೇಳುವಾಗ ಹೇಳಿದೆ. ಸೇಮ್ ಏನಪ್ಪಾ ಅಂದ್ರ ಅದೇ ರೀತಿಯಾಗಿ ಏನಪ್ಪಾ ಅಂದ್ರ ಕ್ವಶನ್ಸ್ ಬಂದದ್ ನೋಡ್ರಿ. ಇಲ್ಲಿ ಆಪ್ಷನ್ಸ್ ಗಳ ನೋಡ್ರಿ. 1ನೇ ಆಪ್ಷನ್ ಅಲ್ಫೋರ್ಡ್, 2ನೇ ಆಪ್ಷನ್ ಐಸಕ್, 3ನೇ ಆಪ್ಷನ್ ಕೆಟಲ್, 4ನೇ ಆಪ್ಷನ್ ಏನಪ್ಪಾ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್. ನಾವು ಸೈಕಾಲಜಿ ಕ್ಲಾಸ್ ಮಾಡುವಾಗ ಏನ್ ಮಾಡಿದವಪ್ಪ ಅಂದ್ರ ಯಾವ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡ್ತಿದ್ವಿ ಆ ಕಾನ್ಸೆಪ್ಟ್ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದಾವೋ ಮತ್ತು ಮುಂದೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವ ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಡಿಸ್ಕಷನ್ ಮಾಡ್ತಾ ನಾವೇನಪ್ಪ ಅಂದ್ರೆ ಕ್ಲಾಸ್ ಅನ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಡಿಸ್ಕಸ್ ಮಾಡ್ತಿರುವಾಗ ನಮಗ್ ಈ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು ಅಂತ ಏನಪ್ಪಾ ಅಂದ್ರ ನಾನು ಏನಪ್ಪಾ ಅಂದ್ರೆ ಹೇಳಿದ್ದೆ ನಿಮಗ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಶ್ನೆ ಬಂದ. ಹಾಗಾಗಿ ನಮ್ಗೂ ಏನಾಗ್ತಪ್ಪ ಈ ಕ್ವಶನ್ ಪೇಪರ್ ನೋಡಿದಾಗ ನಾ ಕ್ಲಾಸ್ ಮಾಡಿದ್ದೀನಲ್ಪ, ಆ ಕ್ಲಾಸ್ ಮಾಡಿದ್ಮೇಲೆ ಎಲ್ಲಾ ವಿಷಯಗಳು ಇದರ ಬಂದಿದವಲ್ಲ. ಸೊ ಏನಪ್ಪಾ ಅಂದ್ರ ಬಹಳಷ್ಟು ನನಗೆ ಏನಂತಂದ್ರ ಖುಷಿ ಆಯ್ತು. ನೆಕ್ಸ್ಟ್ 66ನೇ ಪ್ರಶ್ನೆ ನೋಡ್ರಿ. ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ. ನೋಡ್ರಿ, ಇನ್ನ ಈ ತಾರುಣ್ಯ ವ್ಯವಸ್ಥೆ ಬಗ್ಗೆ ನಾವು ಕ್ಲಾಸ್ ಅನ್ನು ಮಾಡಿರ್ಲಿಲ್ಲ. ಆದ್ರೆ ನೆಕ್ಸ್ಟ್ ಸ್ಲೈಡ್ ಇತ್ತು, ಅಷ್ಟರೊಳಗೆ ಏನಪ್ಪಾ ಅಂದ್ರೆ ಎಕ್ಸಾಮ್ ಬಂದು, ಹಾಗಾಗಿ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಕ್ಲಾಸ್ ಮಾಡ್ಲಿಲ್ಲ. ನೋಡ್ರಿ 66ನೇ ಪ್ರಶ್ನೆಗೆ ಏನಿದೆ ಅನ್ನೋದು ಇನ್ನೇ ಓದ್ತಿ ನೋಡ್ರಿ. ಈ ಹಂತದಲ್ಲಿ ವ್ಯಕ್ತಿಗಳ ಹಗಲಗನಸನ್ನು ಕಾಣುತ್ತಾರೆ. 1ನೇ ಆಪ್ಷನ್ ವಯಸ್ಕ ಅವಧಿ, 2ನೇ ಆಪ್ಷನ್ ವೃದ್ಧಾಪ, ಮೂರನೇ ಆಪ್ಷನ್ ಬಾಲ್ಯ ವ್ಯವಸ್ಥೆ, 4ನೇ ಆಪ್ಷನ್ ಏನಪ್ಪಾ ಅಂದ್ರೆ ತಾರುಣ್ಯ ವ್ಯವಸ್ಥೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ತಾರುಣ್ಯ ವ್ಯವಸ್ಥೆ ಆಗ್ತದ. ನೋಡ್ರಿ, ಯಾವ ಹಂತದಲ್ಲಿ ವ್ಯಕ್ತಿಗಳು ಅತಿ ಹೆಚ್ಚು ಹಗಲುಗನಸನ್ನ ಕಾಣ್ತಾರಪ್ಪ ಅಂದ್ರ ತಾರುಣ್ಯ ವ್ಯವಸ್ಥೆ ಒಳಗೆ. ಯಾವ್ದ್ರೊಳಗ ಕಾಣ್ತಾರ? ತಾರುಣ್ಯ ವ್ಯವಸ್ಥೆ ಒಳಗ ಕಾಣ್ತಾರ. ನೆಕ್ಸ್ಟ್ 67ನೇ ಪ್ರಶ್ನೆ ನೋಡ್ರಿ. 67ನೇ ಪ್ರಶ್ನೆ ಈ ರೀತಿಯಾಗಿದೆ. ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ. ಇದಕ್ಕಂತೂ ಎಲ್ಲರೂ ಏನ್ ಮಾಡಿರ್ತಾರಪ್ಪ ಅಂದ್ರ ಸರಿ ಆನ್ಸರ್ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಏನಪ್ಪಾ ಅಂದ್ರೆ ಮಿಸ್ ಆಗೋ ಚಾನ್ಸ್ ಇಲ್ವೇ ಇಲ್ಲ ಅಂತ ನನಗಂತೂ ಪಕ್ಕಾ ಗೊತ್ತಾಗಿದೆ. ನೋಡ್ರಿ, ಆದ್ರೂ ಒಂದ್ಸಲ ಏನ್ ಮಾಡೋಣಪ್ಪ ಅಂದ್ರ ಆಪ್ಷನ್ಸ್ ಅನ್ನ ನೋಡೋಣ. 1ನೇ ಆಪ್ಷನ್ ಏನೈತಿ? ಬಾಲ್ಯ ವ್ಯವಸ್ಥೆ ಐತಿ. 2ನೇ ಆಪ್ಷನ್ ಏನಪ್ಪಾ ಅಂದ್ರ ವಯಸ್ಕಾವಧಿ ಅದ. 2ನೇ ಆಪ್ಷನ್ ತಾರುಣ್ಯ ವ್ಯವಸ್ಥೆ ಅದ. 3ನೇ ಆಪ್ಷನ್ ಏನಪ್ಪಾ ಅಂದ್ರ ವೃದ್ಧಾಪ್ಯ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದ? ತಾರುಣ್ಯ ವ್ಯವಸ್ಥೆ. ನೋಡ್ರಿ, ತಾರುಣ್ಯ ವ್ಯವಸ್ಥೆ ಎಷ್ಟೊಂದು ಇಂಪಾರ್ಟೆಂಟ್. ಸೀರಿಯಲ್ ಆಗಿ ಕೇಳ್ಬಿಟ್ಟ ನೋಡ್ರಿ ಕ್ವಶನ್. ಒಂದಾದ ನಂತರ ಮತ್ತೊಂದೇನಪ್ಪ ಅಂದ್ರ ಕ್ವಶನ್ ಅನ್ನ ಆತ ಕೇಳಿದನ. ನೆಕ್ಸ್ಟ್ 68ನೇ ಪ್ರಶ್ನೆ ನೋಡ್ರಿ. ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ. 1ನೇ ಆಪ್ಷನ್ ಶಿಕ್ಷಕ ಕೇಂದ್ರಿತ, 2ನೇ ಆಪ್ಷನ್ ವಿದ್ಯಾರ್ಥಿ ಕೇಂದ್ರಿತ, 3ನೇ ಆಪ್ಷನ್ ಪರೀಕ್ಷಾ ಕೇಂದ್ರಿತ, 4ನೇ ಆಪ್ಷನ್ ಪಠ್ಯ ವಸ್ತು ಕೇಂದ್ರಿತ. ಕ್ವಶನ್ ಪೇಪರ್ ಯಾಕೆ ಈಜಿ ಇತ್ತಪ್ಪ ಅಂತ ಇವತ್ತು ನಾವು ಹೇಳಿದಾಗ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಪ್ರಶ್ನೆ ಅಷ್ಟೊಂದು ಏನಪ್ಪಾ ಅಂದ್ರೆ ಟಫ್ ಇರಲಿಲ್ಲ. ಆರಾಮಾಗಿ ನಾವು ಓದಲಿಲ್ಲ ಅಂದ್ರೆ ಏನ್ ಮಾಡ್ಬೋದಪ್ಪ ಅಂದ್ರ ಟಿ ಪಾಸ್ ಆಗ್ಬೋದು. ಆ ಲೆವೆಲ್ಗೆ ಏನಪ್ಪಾ ಅಂದ್ರ ಸೈಕಾಲಜಿ ಕ್ವಶನ್ಸ್ ಗಳು ಬಂದವು. ಜಸ್ಟ್ ನೀವು ಯಾವ ತರ ಅಂತಪ್ಪ ಅಂದ್ರ ನೀವು ಥಿಂಕ್ ಮಾಡ್ಬಿಟ್ರೆ ಸಾಕು. ಅದ್ರಲ್ಲಿ ಯಾವ್ದೋ ಒಂದು ಆಪ್ಷನ್ಸ್ ಏನಪ್ಪಾ ಅಂದ್ರ ಹಿಡ್ಕೊಂಡು ನೀವು ಥಿಂಕ್ ಮಾಡಿದ್ರೆ ಸಾಕು. ಅದಕ್ಕೆ ಏನಪ್ಪಾ ಅಂದ್ರ ಆನ್ಸರ್ ಪಟ್ಟನ ಹೊಳಿತಿರ್ತದೆ. ಅಷ್ಟೊಂದು ಏನಪ್ಪಾ ಅಂದ್ರೆ ಕ್ವಶನ್ ಗಳು ಕೇಳಿದಾನೆ ಇಲ್ಲಿ. ನೋಡ್ರಿ, ಉತ್ತಮ ಪಾಠ ಯೋಜನೆ ಏನಪ್ಪಾ ಅಂದ್ರ ವಿದ್ಯಾರ್ಥಿ ಕೇಂದ್ರದವ್ರು ಯಾವುದೇ ಪಠ್ಯ ಪುಸ್ತಕ ಆಗಿರ್ಲಿ, ಪಾಠ ಯೋಜನೆ ಆಗಿರ್ಲಿ, ಘಟಕ ಪರೀಕ್ಷೆಗಳಾಗಿರ್ಲಿ, ಏನೇ ಇರಲಿ, ಅದು ಶಾಲೆ ಒಳಗೆ ಏನಾದ್ರೂ ಒಂದು ಚಟುವಟಿಕೆ ನಾವು ಕೈ ಕೇಳ್ತೇವಪ್ಪ ಅಂದ್ರ ಅದು ಯಾವುದರ ಕೇಂದ್ರಿತವಾಗಿರ್ಬೇಕಪ್ಪ ಅಂದ್ರೆ ವಿದ್ಯಾರ್ಥಿ ಕೇಂದ್ರಿತವಾಗಿರ್ಬೇಕು. ನೆಕ್ಸ್ಟ್ ನೋಡ್ರಿ 69ನೇ ಪ್ರಶ್ನೆ.
ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ. ಒಂದನೇ ಆಪ್ಷನ್ ಅಂತರ್ಮುಖಿ, ಎರಡನೇ ಆಪ್ಷನ್ ಸಾಮಾನ್ಯ ವ್ಯಕ್ತಿ, ಮೂರನೇ ಆಪ್ಷನ್ ಬಹಿರ್ಮುಖಿ, ನಾಲ್ಕನೇ ಆಪ್ಷನ್ ಉಭಯಮುಖಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಅಂತರ್ಮುಖಿ ಆಗ್ತದೆ. ಅಂದ್ರ ನಾವು ಈ ವಿಷಯ ಡಿಸ್ಕಷನ್ ಮಾಡಿದ್ವಿ. ಯಾವಾಗ ಡಿಸ್ಕಸ್ ಮಾಡಿದವಪ್ಪ ಅಂದ್ರ ಸಾಮಾಜಿಕ ಮಿತಿ ತಂತ್ರ ಅಂತ ಬರ್ತದ. ಏನ್ ಬರ್ತದ? ಸಾಮಾಜಿಕ ಮಿತಿ ತಂತ್ರ ಅಂತ ಏನ್ ಬರ್ತದ ಅಂದ್ರ ಒಬ್ಬ ವ್ಯಕ್ತಿಯ ಸಾಮಾಜಿಕ ವ್ಯವಸ್ಥೆಯ ಅಂತ ಆತನ ಲಕ್ಷಣಗಳನ್ನ ಅಧ್ಯಯನ ಮಾಡೋಕೆ ಏನಪ್ಪಾ ಅಂದ್ರ ಸಾಮಾಜಿಕ ಮಿತಿ ತಂತ್ರವನ್ನ ಏನಪ್ಪಾ ಅಂದ್ರ ಸಮಾಜ ಮಿತಿ ತಂತ್ರ ಅಂತ ಬರ್ತೈತಿ. ಅಲ್ಲಿ ಏನಪ್ಪಾ ಅಂದ್ರೆ ಈ ವಿಷಯ ಡಿಸ್ಕಸ್ ಮಾಡುವಾಗ ಏನಪ್ಪಾ ಅಂದ್ರ ವ್ಯಕ್ತಿ ಬಹಿರ್ಮುಖವಾದ ವ್ಯಕ್ತಿ ಯಾವ ರೀತಿ ಆಗಿರ್ತಾನ, ಅಂತರ್ಮುಖಿಯಾದ ವ್ಯಕ್ತಿ ಯಾವ ಇರ್ತಾನ. ಯಾವುದೋ ಒಬ್ಬ ವ್ಯಕ್ತಿ ಶಾಲಾ ಗೃಹದಲ್ಲಿ ಯಾವಾಗ್ಲೂ ತಾನು ಒಬ್ಬನೇ ಆಗಿರ್ತಾನ ಅಂದ್ರ ಅವ ಏನಾಗಿರ್ತಾನಪ್ಪ ಅಂದ್ರ ಅಂತರ್ಮುಖಿ ಆಗಿರ್ತಾನೆ. ಈ ಅಂತರ್ಮುಖಿ ಲಕ್ಷಣಗಳು ಹೆಂಗಿರ್ತಾವ ಅಂದ್ರ ಅವ ಯಾರ ಜೊತೆ ಮಾತನಾಡಂಗಿಲ್ಲ, ಯಾರ ಜೊತೆ ಬೆರೆಯುವುದಿಲ್ಲ, ಅಷ್ಟೊಂದು ಬೆರೆಯಂಗಿಲ್ಲ. ಅವ ಯಾವಾಗಲೂ ಗುಪ್ತವಾಗಿರ್ತಾನ. ಬಹಿರ್ಮುಖ ಏನಪ್ಪಾ ಅಂದ್ರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂದ್ರ ವ್ಯಕ್ತಿ ಬಹಳಷ್ಟು ತೊಡಗುದು, ಎಲ್ಲರನ್ನ ಮಾತನಾಡಿಸೋದು ಇರ್ತಾನ. ಸಮಾಜದಲ್ಲಿ ಏನಪ್ಪಾ ಅಂದ್ರ ತುಂಬಾ ಕ್ರಿಯಾಶೀಲವಾಗಿರ್ತಾನ. ಇನ್ನೊಬ್ಬರ ಕಷ್ಟಗಳಿಗೆ ಏನಪ್ಪಾ ಅಂದ್ರ ಸ್ಪಂದಿಸ್ತಾನ. ಆದ್ರೆ ಅಂತರ್ಮುಖಿ ಏನಪ್ಪಾ ಅಂದ್ರ ಅಷ್ಟೊಂದು ಏನಪ್ಪಾ ಅಂದಿಲ್ಲ. ಅದಕ್ಕೆ ನಾ ಹೇಳಿದ್ದೀನಿ ನಿಮಗೆ, ಅಂತರ್ಮುಖಿ ವ್ಯಕ್ತಿಗಳು ಬಹಳಷ್ಟು ಯಾವಾಗ್ಲೂ ಏನಾಗ್ತಾರಪ್ಪ ಅಂದ್ರೆ ಡೇಂಜರ್ ಇರ್ತಾರ. ಆ ಸಮಯದೊಳಗ ಈ ವಿಷಯವನ್ನ ಡಿಸ್ಕಸ್ ಅನ್ನು ಮಾಡಿದ್ವಿ ನಾವು. ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವನಾಗಿದ್ದನಂದ್ರ ಆ ವ್ಯಕ್ತಿ ಯಾವಾಗ್ಲೂ ಏನಾಗಿರ್ತಾನಪ್ಪ ಅಂದ್ರ ಅಂತರ್ಮುಖಿ ಆಗಿರ್ತಾನ. ಯಾವಾಗ್ಲೂ ಅಂತರ್ಮುಖಿ ವ್ಯಕ್ತಿ ಏನಾಗಿರ್ತಾನ ಗೊತ್ತಾ ನಿಮಗ? ಅಂತರ್ಮುಖಿ ವ್ಯಕ್ತಿ ಯಾವಾಗ್ಲೂ ವಿಚಾರಶೀಲನಾಗಿರ್ತಾನ. ಆತ ತನ್ನಲ್ಲಿ ಏನಪ್ಪಾ ಅಂದ್ರೆ ಹೊಸದ್ ಏನಾದ್ರೂ ಏನಪ್ಪಾ ಅಂದ್ರ ಆತ ಸೃಷ್ಟಿ ಮಾಡ್ತಿರ್ತಾನ. ಇಂಪಾರ್ಟೆಂಟ್ ಆಗ್ತದ ನೋಡ್ರಿ. ನೆಕ್ಸ್ಟ್ 70ನೇ ಪ್ರಶ್ನೆ ನೋಡ್ರಿ. ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ. ಒಂದನೇದ್ದು ಬಾಲ್ಯ ವ್ಯವಸ್ಥೆ, ಎರಡನೇದು ತಾರುಣ್ಯ ವ್ಯವಸ್ಥೆ, ಮೂರನೇ ಆಪ್ಷನ್ ವಯಸ್ಕಾವಧಿ, ನಾಲ್ಕನೇ ಆಪ್ಷನ್ ವೃದ್ಧಾಪ್ಯ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ತಾರುಣ್ಯ ವ್ಯವಸ್ಥೆ ಆಗ್ತದ. ನಾವು ವಿಡಿಯೋ ಶಾರ್ಟ್ ಅಂದ್ರ ಯೂಟ್ಯೂಬ್ ಒಳಗೆ ಶಾರ್ಟ್ ವಾಕ್ ಒಳಗೆ ತಾರುಣ್ಯ ವ್ಯವಸ್ಥೆ, ಬಾಲ್ಯ ವ್ಯವಸ್ಥೆ, ಪೂರ್ವ ಬಾಲ್ಯ ವ್ಯವಸ್ಥೆ, ನೆಕ್ಸ್ಟ್ ಉತ್ತರ ಬಾಲ್ಯ ವ್ಯವಸ್ಥೆ ಯಾವ್ಯಾವಕ್ಕೆ ಏನೇನಂತ ಕರೀತಾರ ಅಂದಾಗ ಈ ಸಮವಯಸ್ಕರ ಗುಂಪು ಏನಪ್ಪಾ ಅಂದ್ರೆ ಅಲ್ಲಿ ಪಾಯಿಂಟ್ ಅನ್ನು ಆಡ್ ಮಾಡಿದ್ವಿ. ಇದು ಸಹ ಏನಾಗ್ಯದಪ್ಪ ಅಂದ್ರ ನಾವು ಏನ ಯೂಟ್ಯೂಬ್ ಶಾರ್ಟ್ ಹಾಕಿದ್ವಲ್ಲ ಅದನ್ನ ಯಾರು ನೋಡಿರ್ತಾರ ಅಂತ ಅವ್ರಂತೂ ಪಕ್ಕ ಏನ್ ಮಾಡಿರ್ತಾರಪ್ಪ ಅಂದ್ರೆ ಆನ್ಸರ್ ಮಿಸ್ ಮಾಡೋ ಚಾನ್ಸೇ ಇಲ್ಲವಲ್ಲ. ಅಷ್ಟೊಂದು ಏನಾಗಿರ್ತದಪ್ಪ ಅಂದ್ರ ಎಕ್ಯುರೇಟಿ ಆದ ಮಾಹಿತಿಯನ್ನು ನಾವು ಸೈಕಾಲಜಿಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಏನಪ್ಪಾ ಅಂದ್ರ ನಾವು ಕೊಟ್ಟಿದ್ದೀವಿ. ಇದನ್ನ ಯಾಕೆ ನಿಮಗೆ ಹೇಳ್ತಿದ್ದ ನಮ್ಗೆ ಬಹಳ ಖುಷಿ ಆಗ್ತದೆ. ಏನಪ್ಪಾ ಕ್ಲಾಸ್ ಮಾಡಿದ್ವಿ, ಇಷ್ಟೊಂದು ಬಂತಲ್ಲ, ಜನರಿಗೆ ಅನುಕೂಲ ಆಯ್ತಲ್ಲ ಅಂತ ಏನಪ್ಪಾ ಅಂದ್ರ ಬಹಳಷ್ಟು ಖುಷಿ ಆಗ್ತದೆ. ಹಾಗಾಗಿ ನಾವು ಬಹಳ ಹೆಮ್ಮೆಯಿಂದ ಏನಪ್ಪಾ ಅಂದ್ರೆ ಈ ವಿಷಯ ನಿಮ್ ಮುಂದೆ ಹೇಳ್ಕೊತಿರ್ತೀನಿ. ನೋಡ್ರಿ, ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚದ ಏನಪ್ಪಾ ಅಂದ್ರ ತಾರುಣ್ಯ ವ್ಯವಸ್ಥೆ. ತಾರುಣ್ಯ ವ್ಯವಸ್ಥೆ ಒಳಗ ಏನಾಗಿರ್ತದಪ್ಪ ಅಂದ್ರ ಸಮವಯಸ್ಕರ ಗುಂಪು ಬಹಳಷ್ಟು ಏನಾಗಿರ್ತಾವ ಒಗ್ಗಟ್ಟಿನಿಂದ ಕೂಡಿರ್ತದ. ಮನಿ ಒಳಗೆ ಹಿರಿಯರ ಮಾತಾ ಕೇಳಲ್ರಿ ಇವರು. ಮನಿ ಒಳಗೆ ಯಾರು ಬೇಕಾದ್ರೂ ದೊಡ್ಡವ್ರು ಏನಾದ್ರು ಹೇಳ್ರಿ ಹೊಟ್ಟೆ ಹೇಳಂಗಿಲ್ಲ. ಅವ್ರ ದೋಸ್ತ್ ಏನ್ ಹೇಳಿದ್ರು ಮಾತು ಕೇಳ್ತಿರ್ತಾನವ. ಅದಕ್ಕೆ ಏನಪ್ಪಾ ಅಂದ್ರ ಇದು ನಿಜವಾದ ಪ್ರಪಂಚ ಅಂತ ಏನಪ್ಪಾ ಅಂದ್ರ ತರುಣರು ಇಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರ ತಿಳ್ಕೊಂಡಿರ್ತಾರ. ನೆಕ್ಸ್ಟ್ 71ನೇ ಪ್ರಶ್ನೆ ನೋಡ್ರಿ. ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ. ಒಂದನೇ ಆಪ್ಷನ್ ಸಿದ್ಧಾಂತ ನಿಯಮ, ಎರಡನೇ ಆಪ್ಷನ್ ಪರಿಣಾಮ ನಿಯಮ, ಮೂರನೇ ಆಪ್ಷನ್ ಅಭ್ಯಾಸ ನಿಯಮ, ನಾಲ್ಕನೇ ಆಪ್ಷನ್ ಪ್ರೇರಣಾ ನಿಯಮ. ನೋಡ್ರಿ, ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ? ಅಭ್ಯಾಸ ನಿಯಮ. ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಯಾವುದಕ್ಕೆ ಸಂಬಂಧಪಟ್ಟವು ಅಂದ್ರ ಅಭ್ಯಾಸ ನಿಯಮಗಳಿಗೆ ಸಂಬಂಧಪಟ್ಟವು. ನೋಡ್ರಿ, ಥಾರ್ಂಡೈಕ್ ಅವ್ರು ಏನಪ್ಪಾ ಅಂದ್ರ 3 ನಿಯಮಗಳನ್ನು ಸೃಷ್ಟಿ ಮಾಡ್ತಾರ ಅವ್ರು. ಒಂದನೇದ್ದು ಸಿದ್ಧಾಂತ ನಿಯಮ, ಪರಿಣಾಮ ನಿಯಮ, ಅಭ್ಯಾಸ ನಿಯಮ. ಅಂದ್ರೆ ಒಂದು ವಸ್ತು ನಾವು ಪದೇ ಉಪಯೋಗ ಮಾಡ್ಕೊಂತ ಹೋದ್ವಿ ಅಂದ್ರ ಆ ವಿಷಯ ನಮ್ಮ ತಲೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗಿ ನೆನಪುಳಿತದ. ಆದ್ರ ಆ ವಿಷಯವನ್ನು ಉಪಯೋಗ ಮಾಡದೆ ಬಿಟ್ಟಿವಂದ್ರಪ್ಪ ಅಂದ್ರ ನಾವು ಅಭ್ಯಾಸ ಮಾಡೋದನ್ನೇ ಬಿಟ್ಟಿವಂದ್ರ ಆ ವಿಷಯ ನಮಗೆ ಏನಂತ ನೆನಪಾರ್ತದ. ಇದು ಏನಪ್ಪಾ ಅಂದ್ರ ಅಭ್ಯಾಸ ನಿಯಮ ಆಗ್ತದೆ. ಈ 3 ನಿಯಮ ಕಲಿಕೆಯ 3 ನಿಯಮಗಳ ಬರ್ತಾವ. ಈ ಕಲಿಕೆಯ 3 ನಿಯಮಗಳನ್ನ ಯಾರು ಪ್ರತಿಪಾದಿಸ್ತಾರ ಅಂದ್ರ ಥಾರ್ಂಡೈಕ್ ಅವರು ಪ್ರತಿಪಾದಿಸ್ತಾರೆ. ನೆಕ್ಸ್ಟ್ 72ನೇ ಪ್ರಶ್ನೆ ನೋಡ್ರಿ. 72ನೇ ಪ್ರಶ್ನೆ, ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ. ಇದನ್ನು ಸಹ ಏನಪ್ಪಾ ಅಂದ್ರ ಹೆರಿಡಿಟಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಡಿಸ್ಕಸ್ ಮಾಡಿದ್ದೀವಿ. ಅನುವಂಶತೆ, ಪರಿಸರದ ಬಗ್ಗೆ, ಮತ್ತೆ ಕುಟುಂಬ, ಇವೆಲ್ಲ ಅಂಶಗಳು ಮನುಷ್ಯನ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತಪ್ಪ ಅಂದ್ರ ಆ ಡಿಸ್ಕಸ್ ಮಾಡುವಾಗ ಈ ವಿಷಯ ಏನಪ್ಪಾ ಅಂದ್ರ ನಾವು ಪ್ರಸ್ತಾಪ ಮಾಡಿದ್ದೀವಿ. ಇದು ಏನಪ್ಪಾ ಅಂದ್ರ ನಾವು ಕ್ಲಾಸ್ ಏನ್ ಮಾಡಿದ್ವಲ್ಲ ಅದ್ರಲ್ಲಿಂದ ಏನಪ್ಪಾ ಅಂದ್ರ ಬಂದಿದೆ. ಬಹಳಷ್ಟು ಏನಪ್ಪಾ ಅಂದ್ರ ಖುಷಿ ಆಗ್ತದ. ಆಪ್ಷನ್ಸ್ ಗಳನ್ನ ನೋಡ್ರಿ ಒಂದೊಂದಾಗಿ. ಒಂದನೇ ಆಪ್ಷನ್ ಅನುವಂಶತೆ ಬರ್ತದ, ಎರಡನೇ ಆಪ್ಷನ್ ಬುದ್ಧಿಶಕ್ತಿ ಬರ್ತದ, ಮೂರನೇ ಆಪ್ಷನ್ ಕುಟುಂಬ ಬರ್ತದ, ನಾಲ್ಕನೇ ಆಪ್ಷನ್ ಏನಪ್ಪಾ ಅಂದ್ರ ರಕ್ತದ ಗುಂಪು ಬರ್ತದ. ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ರಕ್ತದ ಗುಂಪು ಏನಾಗ್ತದಪ್ಪ ಅಂದ್ರ ಮನುಷ್ಯನ ಆರೋಗ್ಯದ ಮೇಲೆ ಯಾವುದೇ ರೀತಿ ಏನಾಗಂಗಿಲ್ಲ ಅಂದ್ರ ಪ್ರಭಾವ ಬೀರಲ್ಲ. ನೋಡ್ರಿ,
ಮನುಷ್ಯನ ಎಷ್ಟು ರಕ್ತದ ಗುಂಪುಗಳದ? ಎ ಅದ, ಬಿ ಅದ, ನೆಕ್ಸ್ಟ್ ಓ ಅದ. ಇವೇನಪ್ಪ ಅಂದ್ರೆ ರಕ್ತದ ಗುಂಪುಗಳದ. ಇವು ಏನ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾವೇನ್ರಿ? ಇರಂಗಿಲ್ಲ. ಅಂದ್ರ ಅನುವಂಶಿತ ಲಕ್ಷಣಗಳು, ಜೀನ್ಸ್ಗಳು ಏನದಲ್ಲ ಅವು ನಮ್ಮ ಮೇಲೆ ಪ್ರಭಾವ ಬೀರ್ತಾವ. ಬುದ್ಧಿಶಕ್ತಿ ಅದು ಸಹ ನಮ್ಮ ಮೇಲೆ ಪ್ರಭಾವ ಬೀರ್ತದ. ಕುಟುಂಬ, ನಮ್ಮ ಮಾನಸಿಕ ಆರೋಗ್ಯ, ನಮ್ಮ ಮಾನಸಿಕ ಚಟುವಟಿಕೆ ನಿರ್ಧಾರ ಆಗದೆ ಕುಟುಂಬದೊಳಗೆ ಆಗ್ತಾವ. ಈ ಮೂರು ಅಂಶಗಳು ಏನಾಗ್ತಾವಪ್ಪ ಅಂದ್ರೆ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾವ. ಆದ್ರೆ ರಕ್ತದ ಗುಂಪುಗಳು ಏನಾಗಂಗಿಲ್ಲಪ್ಪ ಅಂದ್ರ ನಮ್ಮಲ್ಲಿ ಯಾವುದೇ ರೀತಿ ಏನಪ್ಪಾ ಅಂದ್ರ ಪ್ರಭಾವ ಬರಲ್ಲ. ರಕ್ತದ ಗುಂಪುಗಳು ಎಷ್ಟದವಪ್ಪ ಅಂದ್ರ ಎಷ್ಟದ ಹೇಳ್ರಿ? 4 ಅದಾವ. ಒಂದು ಎ ಅದ, 2ನೇದು ಬಿ ಅದ, 3ನೇದು ಎ ಬಿ ಅದ, ನೆಕ್ಸ್ಟ್ 4ನೇದು ಓ ಅದ. ನೆಕ್ಸ್ಟ್ ನೋಡ್ರಿ 73ನೇ ಪ್ರಶ್ನೆ ನೋಡ್ರಿ. ನೋಡ್ರಿ 73ನೇ ಪ್ರಶ್ನೆ. ಈ ಪ್ರಶ್ನೆ ಏನಪ್ಪಾ ಅಂದ್ರ ಬಂದದ 2015 ಮತ್ತು 2019 ಪ್ರಶ್ನೆ ಪತ್ರಿಕೆಯನ್ನ ನಿಮ್ಮೊಂದಿಗೆ ವಿಶ್ಲೇಷಣೆ ಮಾಡೋದು 360 ಡಿಗ್ರಿ ಒಳಗೆ ವಿಶ್ಲೇಷಣೆ ಮಾಡಾಗ ಈ ಕಲಿಕಾ ವಲಯದ ಬಗ್ಗೆ ಏನಪ್ಪಾ ಅಂದ್ರೆ ನಾವು ಡಿಸ್ಕಷನ್ ಮಾಡಿದ್ವಿ. ಬ್ಲೂಮ್ಸ್ ಅವರು ಏನಪ್ಪಾ ಅಂದ್ರೆ 3 ಕಲಿಕಾ ವಲಯಗಳನ್ನ ಪ್ರತಿಪಾದಿಸ್ತಾರ. ಅವು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟದನ್ನ ಏನಪ್ಪಾ ಅಂದ್ರೆ ನಾವು ಅಧ್ಯಯನ ಮಾಡಿದ್ವಿ. ಆ ವಿಷಯ ಏನಪ್ಪಾ ಅಂದ್ರೆ ಬಂದಿದೆ ಇಲ್ಲಿ ನೋಡ್ರಿ. ಇದು ಕಲಿಕೆ ವಲಯವಲ್ಲ ಅಂತ ಕೇಳಿದಾರ. 1ನೇ ಆಪ್ಷನ್ ಜ್ಞಾನಾತ್ಮಕ ವಲಯ. ಹೌದಿದು. ಪ್ರೇರಣಾ ವಲಯ ಇದು ಅಲ್ವೇ ಅಲ್ಲ. ನೆಕ್ಸ್ಟ್ ಮನೋಗತಿ ವಲಯ ಅಂತ ಬರ್ತದ, ಇದು ಹೌದು. ನೆಕ್ಸ್ಟ್ ಭಾವನಾತ್ಮಕ ವಲಯ ಅಂತ ಬರ್ತದ. ನೋಡ್ರಿ, ಜ್ಞಾನಾತ್ಮಕ ವಲಯ, ಮನೋಗತಿ ವಲಯ, ನೆಕ್ಸ್ಟ್ ಭಾವನಾತ್ಮಕ, ಇವು 3 ಏನಾಗಿದವಪ್ಪ ಅಂದ್ರ ಕಲಿಕಾ ವಲಯಗಳಾಗ್ಯಾವ. ಇವುಗಳು 3 ಯಾರು ಮಂಡಿಸ್ತಾರಪ್ಪ ಅಂದ್ರ ಬ್ಲೂಮ್ಸ್ ಅವರು ಏನಪ್ಪಾ ಅಂದ್ರ ಇವು 3 ಕಲಿಕಾ ವಲಯಗಳನ್ನ ಏನಪ್ಪಾ ಅಂದ್ರ ಗುರುತಿಸ್ತಾರ. ಆದ್ರೆ ಪ್ರೇರಣಾ ವಲಯ ಅನ್ನೋದು ಏನಪ್ಪಾ ಅಂದ್ರೆ ಇದು ಕಲಿಕಾ ವಲಯ ಅಲ್ಲ. ನೆಕ್ಸ್ಟ್ ನೋಡ್ರಿ 74ನೇ ಪ್ರಶ್ನೆ. ಬಹಳ ಈಸಿ ಅದ. ಜನರಲ್ ನಾಲೆಜ್ ಯಾರು ಸ್ಟಡಿ ಮಾಡ್ತಿರ್ತಿರಲ್ಲ, ನಿರಂತರವಾಗಿ ಯಾರು CET TET ಅವ ಯಾರು ಪ್ರಿಪೇರ್ ಮಾಡ್ತಾರ ಅವ್ರಂತ್ರ ಯಾವುದೇ ತ್ರಾಸ ಇಲ್ಲದೆ ಏನ್ ಮಾಡ್ತಾರಪ್ಪ ಅಂದ್ರ ಇದನ್ನ ಆರಾಮಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಹಾಕ್ತಾರ. ಜನವರಿ 4ಕ್ಕೆ ಕರೆಂಟ್ ಅಫೇರ್ಸ್ ಒಳಗೆ ಡಿಸ್ಕಸ್ ಮಾಡಿದ್ವಿ ನಾವು. ಜನವರಿ 4ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ವಿಶ್ವ ಬ್ರೈಲ್ ಲಿಪಿ ದಿನವನ್ನ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ನೋಡ್ರಿ 74ನೇ ಪ್ರಶ್ನೆ ಈ ರೀತಿ ಆಗಿದೆ ನೋಡ್ರಿ. ಬ್ರೈಲ್ ಲಿಪಿಯನ್ನೇ ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ. 1ನೇ ಆಪ್ಷನ್ ದೃಷ್ಟಿ ಸವಾಲುಗಳು ಉಳ್ಳ ಮಕ್ಕಳು, 2ನೇ ಆಪ್ಷನ್ ಶ್ರವಣ ಸವಾಲುಗಳು ಉಳ್ಳ ಮಕ್ಕಳು, 4ನೇ ಆಪ್ಷನ್ ದೈಹಿಕ ವಿಕಲತೆ ಉಳ್ಳ ಮಕ್ಕಳು, 4ನೇ ಆಪ್ಷನ್ ಸಾಮಾನ್ಯ ಮಕ್ಕಳು ಅಂತ ಅದ. ಈ ಬ್ರೈಲ್ ಲಿಪಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರ ದೃಷ್ಟಿ ಸವಾಲುಗಳು ಉಳ್ಳ ಮಕ್ಕಳಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಬಳಕೆ ಮಾಡ್ತಾರ. ಅಂಧ ಮಕ್ಕಳು ಯಾರಿರ್ತದಲ್ಲ ಅವ್ರಿಗೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರ ಬ್ರೈಲ್ ಲಿಪಿಯನ್ನ ಬಳಕೆ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ 75ನೇ ಪ್ರಶ್ನೆ. ಈಜುವುದು ಮತ್ತು ಕುದುರೆ ಸವಾರಿಯು ಇದರ ಉದಾಹರಣೆಗಳಾಗಿವೆ. 1ನೇ ಆಪ್ಷನ್ ಅನುಕ್ರಮದ ಕಲಿಕೆ, 2ನೇ ಆಪ್ಷನ್ ಪರಿಕಲ್ಪನಾ ಕಲಿಕೆ, 3ನೇ ಆಪ್ಷನ್ ಸ್ನಾಯು ಕಲಿಕೆ, 4ನೇ ಆಪ್ಷನ್ ಜೋಡಿ ಸಂಯೋಜನಾ ಕಲಿಕೆ ಅಂತದ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಸ್ನಾಯು ಕಲಿಕೆ ಆಗ್ತದೆ. ಈಜುವುದು, ಕುದುರೆ ಹೊಡಿಯೋದು, ಸೈಕಲ್ ಹೊಡಿಯೋದು, ಡ್ರೈವಿಂಗ್ ಮಾಡೋದು ಇವೆಲ್ಲವೂ ಏನಾಗ್ಯದಪ್ಪ ಅಂದ್ರ ಮೋಟರ್ ಸ್ಕಿಲ್ಗೆ ಸಂಬಂಧಪಟ್ಟವ. ಯಾವ್ದಕ್ಕೆ ಸಂಬಂಧಪಟ್ಟವು? ಸ್ನಾಯು ಸ್ಕಿಲ್ಗೆ ಸಂಬಂಧಪಟ್ಟಂತ ಏನಪ್ಪಾ ಅಂದ್ರ ಚಟುವಟಿಕೆಗಳ ಆಗಿದಾವ. ಇದಕ್ಕ ನೀವು ನಿಖರವಾಗಿ ಆನ್ಸರ್ ಎಲ್ಲಿ ತಿಳ್ಬೇಕಪ್ಪ ಅಂತಾರ KM ಸುರೇಶ್ ಅವ್ರ ಏನಪ್ಪಾ ಅಂದ್ರ ಶೈಕ್ಷಣಿಕ ಮನೋವಿಜ್ಞಾನ ಏನ್ ಬುಕ್ ಶಿಶು ಏನ್ ಅವ್ರದ್ದೊಂದು ಪುಸ್ತಕ ಅದವ್ರು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ KM ಸುರೇಶ್ ಅವ್ರದ್ದು ಏನಪ್ಪ ಪುಸ್ತಕ ಅದ. ಅದ್ರೊಳಗೆ ಏನಪ್ಪಾ ಅಂದ್ರ ಕಲಿಕೊಳಗೆ 2 ವಿಧಗಳು ಬರ್ತಾವ ಡಿಸ್ಕಸ್ ಮಾಡಿದಾರ. ಅಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಇದಕ್ಕೆ ಉತ್ತರ ಸಿಗ್ತದ. ನೆಕ್ಸ್ಟ್ 76ನೇ ಪ್ರಶ್ನೆ ನೋಡ್ರಿ. ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧವು. 1ನೇ ಆಪ್ಷನ್ ಸರಣಿ ಕಲಿಕೆ, 2ನೇ ಆಪ್ಷನ್ ಸಮಸ್ಯೆ ಪರಿಹಾರ ಕಲಿಕೆ, 3ನೇ ಆಪ್ಷನ್ SR ಕಲಿಕೆ, 4ನೇ ಆಪ್ಷನ್ ಅನುಕ್ರಮ ಕಲಿಕೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ SR ಕಲಿಕೆ ಆಗ್ತದ. ನೀವು ಇದನ್ನ ನೋಡಿದ ತಕ್ಷಣ ಅನ್ಬೋದು ಸರ್ ಇದು ತಪ್ಪದ್ರಿ, ನೀವು 76ನೇ ಪ್ರಶ್ನೆಗೆ ಎಲ್ಲರೂ ಏನ್ ಮಾಡಿದ್ರಪ್ಪ ಅಂದ್ರ ಸರಣಿ ಕಲಿಕೆ ಅಂತ ಉತ್ತರ ಬಿಟ್ಟಾರಿ, ನೀವು ಇದು SR ಕಲಿಕೆ ಅಂತ ಹೇಳ್ತಾರ. ನಿಜವಾಗಿ ಏನಪ್ಪಾ ಅಂದ್ರ ಅವ್ರ ಏನ್ ಕೀ ಆನ್ಸರ್ ಬಿಟ್ಟಿದ್ರ ಅದೇ ತಪ್ಪದು. ಯಾಕಂದ್ರ ಮಕ್ಕಳು ಶಾಲೆಯಲ್ಲಿ ವರ್ಣಮಾಲೆಗಳನ್ನ ಕಲಿಯುವುದು, ಮಗ್ಗಿ ಕಲಿಯುವುದು, ಪದಗಳ ಅರ್ಥ ಕಲಿಯುವುದು ಇವೆಲ್ಲವೂ ಏನಾಗಿದವಪ್ಪ ಅಂದ್ರ ರೂಢಿ ಕಲಿಕೆ ಆಗ್ಯವಪ್ಪ. ಇವೇನಾಗ್ಯವು ರೂಢಿಗತ ಕಲಿಕೆಗಳಾಗ್ಯವ. ಈ ರೂಢಿಗತ ಕಲಿಕೆ ಯಾರ ಸಿದ್ಧಾಂತದೊಳಗೆ ಬರ್ತದ ನೋಡೋಣ ಹೇಳ್ರಿ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಒಳಗೆ ಬರ್ತದ. ಪ್ರಯತ್ನ ಪ್ರಮಾದ ಕಲಿಕೆ ಯಾರು ಪ್ರತಿಪಾದಿಸಿದ್ರ ಅದನ್ನ? ಯಾರು ಪ್ರತಿಪಾದಿಸ್ತದ? ತಾಂಡಾಯ್ಕ ಅವ್ರು ಪ್ರತಿಪಾದಿಸ್ತಾರ. ಅವ್ರು ಏನಪ್ಪಾ ಅಂದ್ರೆ SR ಬಾಂಡ್ ಥಿಯರಿ ಅಂದ್ರ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಗೆ ಏನಂತಾರ SR ಬಾಂಡ್ ಥಿಯರಿ ಅಂತ ಕರೀತಾರ. ಅದ್ರ ಸಲುವಾಗಿ ಇದಕ್ಕ 76ನೇ ಪ್ರಶ್ನೆಗೆ ಏನಂತಂದ್ರ 76ನೇ ಪ್ರಶ್ನೆಗೆ 3ನೇ ಆಪ್ಷನ್ SR ಕಲಿಕೆ ಆಗ್ತದ, ಸರಣಿ ಕಲಿಕೆ ಅಲ್ಲ. ನಿಮ್ಗ ಹಂಗ ಏನಾರ ಡೌಟ್ ಇತ್ತಂದ್ರ ವಾಮದೇವ್ ಅವ್ರ ಪುಸ್ತಕ ತಗೋರಿ. ಅದ್ರೊಳಗ 183ನೇ ಪೇಜ್, ಎಷ್ಟನೇ ಪೇಜ್?
183ನೇ ಪೇಜು. ಆ ಪುಸ್ತಕದ ಹೆಸರು ಏನಪ್ಪ ಅಂದ್ರ, ಇನ್ನೊಂದು ವಾಮದೇವ್ ಸರ್ ಪುಸ್ತಕ 2 ಅದಾವ. ಅದ್ರೊಳಗ ನಾನಾ ನೋಡಿದಂತ ಕೀ ಆನ್ಸರ್ ಅಂದ್ರೆ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಮೊದಲು ಏನಾಯ್ತಪ್ಪ ಅಂದ್ರ ಮಕ್ಕಳ ವರ್ಣಮಾಲೆ ನಾನು ಇದನ್ನ ಓದಿದ್ದೇನಲ್ಲ, ಆನ್ಸರ್ ಯಾಕೆ ಇದನ್ನ ಬಿಟ್ಟಿದಾರಂತ. ಮತ್ ನಾನು ಸ್ವಲ್ಪ ಏನಪ್ಪ ಅಂದ್ರ ಚೆಕ್ ಮಾಡಿದಾಗ ಗೊತ್ತಾಯ್ತು ಇದು ಏನಪ್ಪ ಅಂದ್ರ 3ನೇ ಆಪ್ಷನ್ ಏನಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದ. ಡಾಕ್ಟರ್ HB ವಾಮದೇವ್ ಸರ್ದು ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಪುಸ್ತಕದೊಳಗ 183ನೇ ಪೇಜ್ ಒಳಗ 4ನೇ ಪಾಯಿಂಟ್ ಏನ್ ಬರ್ತದ, 4ನೇ ಪಾಯಿಂಟ್ ಏನಪ್ಪ ಅಂದ್ರ ಬರ್ತದೆ. ಇದನ್ನ ಒಂದ್ಸಲ ಏನಪ್ಪಾ ಅಂದ್ರೆ ಚೆಕ್ ಮಾಡ್ರಿ, ನೀವೇ ಚೆಕ್ ಮಾಡ್ಕೊಂಡು ನೀವೇ ಏನಪ್ಪಾ ಅಂದ್ರ ಯಾವ್ದು ಉತ್ತರ ಸರಿ ಆಗ್ತದ, ಯಾವ್ದು ತಪ್ಪಾಗ್ತದ, ಅವ್ರು ಬಿಟ್ಟಿದ್ ಸರಿ ಯಾವ್ದು, ನಾ ಹೇಳಿ ಸರಿ ಯಾವ್ದು, ಏನು ಪುಸ್ತಕದೊಳಗ ತಪ್ಪು ಕೊಟ್ಟನೋ ಒಂದ್ಸಲ ಚೆಕ್ ಮಾಡಿ ನೋಡ್ರಿ. ಎಲ್ಲ ಎಕ್ಸಾಮ್ ಮುಗಿದೀಗ. ನೆಕ್ಸ್ಟ್ ನೋಡ್ರಿ 77ನೇ ಪ್ರಶ್ನೆ ನೋಡ್ರಿ. ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನ ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ ಒಳಗೊಂಡಿರುವುದು. ಇದು ಸಹ ಏನಪ್ಪಾ ಅಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ, ಯೂಟ್ಯೂಬ್ ಶಾರ್ಟ್ ಒಳಗೆ ಏನಪ್ಪಾ ಅಂದ್ರ ಒಂದಿಷ್ಟು ಟಿಟಿಗೆ ಇಂಪಾರ್ಟೆಂಟ್ ಆದಂತ ಒಂದಿಷ್ಟು ಶಾರ್ಟ್ಸ್ ಗಳನ್ನ ಏನಪ್ಪಾ ಅಂದ್ರ ಮಾಡಿ ಬಿಟ್ಟಿದ್ವಿ. ಬಿಟ್ಟಂತ ಸಂದರ್ಭ ಒಳಗೆ ಏನಾಯ್ತಪ್ಪ ಅಂದ್ರ ಅದ್ರೊಳಗೆ ಕೊಟ್ಟಿದ್ವಿ ಕಲಿಕಾ ನ್ಯೂನ್ಯತೆಗಳಂತ ಏನಪ್ಪಾ ಅಂದ್ರ ಕೊಟ್ಟಿದ್ದಾರೆ. ಅದಾಗ ಎಷ್ಟು ಕಲಿಕಾ ನ್ಯೂನ್ಯತೆಗಳು ಬರ್ತಾವ ಅನ್ನೋದು ಅದ್ರೊಳಗೆ ಏನಪ್ಪಾ ಅಂದ್ರ ಬಂದಂತ ಪ್ರಶ್ನೆ ಆಗ್ಯದ. ನೋಡ್ರಿ, ವಿದ್ಯಾರ್ಥಿಗಳ ಪದಗಳಲ್ಲಿ ಅಕ್ಷರಗಳನ್ನ ಬೆರೆಸಿಕೊಳ್ಳೋದ್ರಿಂದ ಓದೋಕ್ ಕಷ್ಟ ಆಗ್ತದ. ಅಂದ್ರ ಆಲ್ಮೋಸ್ಟ್ ಅಲ್ಲಿ ಏನಪ್ಪಾ ಅಂದ್ರ ಓದೋಕ್ ಬರುದಿಲ್ಲ. ಇದಕ್ಕೆ ಏನಂತ ಕೇಳಿದಂಗ ಆಗ್ತದೆ. 1ನೇ ಆಪ್ಷನ್ ನೋಡ್ರಿ ಡಿಸ್ಕ್ಯಾಲ್ಕ್ಯುಲಿಯಾ ಬರ್ತದ, 2ನೇ ಆಪ್ಷನ್ ಡಿಸ್ಲೆಕ್ಸಿಯಾ ಬರ್ತದ, 3ನೇ ಆಪ್ಷನ್ ಡಿಸ್ಗ್ರಾಫಿ ಬರ್ತದ, 4ನೇ ಆಪ್ಷನ್ ಡಿಸ್ಪ್ರಾಕ್ಸಿಯಾ ಬರ್ತದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದೆ, ಡಿಸ್ಲೆಕ್ಸಿಯಾ ಆಗ್ತದ. ಮತ್ತೆ ಇದನ್ನ ಈ ವಿಷಯ ಎಲ್ಲಿ ಡಿಸ್ಕಸ್ ಮಾಡಿದ್ವಿ ಅಂದ್ರೆ 2015 ಮತ್ತು 19 ಪ್ರಶ್ನೆ ಪತ್ರಿಕೆ 360 ಡಿಗ್ರಿ ವಿಶ್ಲೇಷಣೆಯನ್ನು ಮಾಡಿದಿವಲ್ಲ, ಅಲ್ಲಿ ಏನಪ್ಪಾ ಅಂದ್ರ ಈ ವಿಷಯವನ್ನು ನಾವು ಡಿಸ್ಕಸ್ ಅನ್ನ ಮಾಡಿದ್ವಿ. ನಾವು ಕ್ಲಾಸ್ ಮಾಡಿದಂತ ವಿಷಯಗಳು ಬಹಳಷ್ಟು ಕ್ವಶನ್ಸ್ ಗಳು ಬಂದು, ಹಾಗಾಗಿ ನಮ್ಗೆ ಬಹಳ ಖುಷಿ ಆಗದ. ಹಾಗಾಗಿ ನಾ ಪದೇ ಹೇಳ್ತೀನಿ, ಏನ್ ಬೇಜಾರು ಮಾಡ್ಕೋಬೇಡ್ರಿ ನೀವು. ನೆಕ್ಸ್ಟ್ ನೋಡ್ರಿ 78ನೇ ಪ್ರಶ್ನೆ ನೋಡ್ರಿ. ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ. 1ನೇ ಆಪ್ಷನ್ ಇದು ಒಂದು ಸನ್ನಿವೇಶದಿಂದ ಮತ್ತೊಂದಕ್ಕೆ ವರ್ಗಾವಣೆ ಆಗಬಲ್ಲದು. ವೆರಿ ಗುಡ್. ಇದೇನಪ್ಪ ಅಂದ್ರೆ ರೈಟ್ ಆಗಿದೆ. ಇದು ಕಲಿಕೆಯ ಲಕ್ಷಣ. ಕಲಿಕೆಯ ವರ್ಗಾವಣೆ ಬಗ್ಗೆ ನಾವು ಡಿಸ್ಕಸ್ ಮಾಡ ನೋಡಿದ್ವಿ. ಕಲಿಕೆ ಒಳಗೆ 3 ವರ್ಗಾವಣೆ ಬರ್ತದೆ. ಒಂದು ಧನಾತ್ಮಕ ಬರ್ತದೆ, ಒಂದು ಋಣಾತ್ಮಕ ಬರ್ತದೆ, ಇನ್ನೊಂದು ಶೂನ್ಯ ಕಲಿಕಾ ವರ್ಗಾವಣೆ ಬರ್ತದೆ. ಡಿಸ್ಕಸ್ ಮಾಡಿದೀವಲ್ಲ, ನೋಡ್ ಇದು ರೈಟ್ ಆಯ್ತಾ. ಅಂದ್ರೆ ಇದು ಯಾವ್ದು ಅಲ್ಲ ಅಂತ ಕೇಳಿದ್ದಾನಲ್ಲಿ ಆದ್ರೆ ಇದು ಹೌದಾಗ್ಯದ, ಇದು ಉತ್ತರ ಆಗಂಗಿಲ್ಲ. ಎರಡು ಇದು ಉದ್ದೇಶಪೂರಿತ ಮತ್ತು ಗುರಿ ನಿರ್ದೇಶಿತವಾದ. ಹೌದು, ಕಲಿಕೆಗೆ ಏನಾಗ್ತದಪ್ಪ ಅಂದ್ರೆ ಗುರಿ ಇರ್ತದ, ಪ್ರೇರಕ ಇರ್ತದ, ಅಡಚಣೆ ಇರ್ತದ. ಇದು ಏನಪ್ಪಾ ಅಂದ್ರೆ ಕಲಿಕೆಯ ಲಕ್ಷಣವಾಗದ. ಇದು ನೆಕ್ಸ್ಟ್ 3ನೇ ಆಪ್ಷನ್ ನೋಡ್ರಿ. ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ. ಬೇಡ್ರಿ. ನೆಕ್ಸ್ಟ್ ನೋಡೋಣ 4ನೇ ಆಪ್ಷನ್. ಇದು ನಿರಂತರವಾದ ಪ್ರಕ್ರಿಯೆ ಇದೆ. ಶಿಕ್ಷಣ ಅನ್ನೋದು ಏನಪ್ಪಾ ಅಂದ್ರ ಒಂದು ನಿರಂತರವಾದ ಪ್ರಕ್ರಿಯೆ ಆಗ್ಯದ. ಇದಕ್ಕೆ ರೈಟ್ ಆನ್ಸರ್ 78ನೇ ಪ್ರಶ್ನೆಗೆ ಏನಾಗ್ತದಪ್ಪ ಅಂದ್ರ ಇದು ಶೈಕ್ಷಣಿಕ ಅನುಭವದಿಂದ ಉಂಟಾಗ್ತದ, ಅಲ್ವೇ ಅಲ್ಲ. ಕಲಿಕೆ ಶೈಕ್ಷಣಿಕ ಅನುಭವದಿಂದ ಉಂಟಾಗಂಗಿಲ್ಲ. ಇದೇನಪ್ಪ ಅಂದ್ರ ಸರಿಯಲ್ಲದ ಹೇಳಿಕೆ ಆಗ್ಯದ. ಹಾಗಾಗಿ 78ನೇ ಪ್ರಶ್ನೆಗೆ ಯಾವ್ದು ಉತ್ತರ ಸರಿ ಆಗ್ತದಪ್ಪ ಅಂದ್ರ 3ನೇ ಆಪ್ಷನ್ ರೈಟ್ ಆನ್ಸರ್ ಆಗ್ತದ. ನೆಕ್ಸ್ಟ್ ನೋಡ್ರಿ 79ನೇ ಪ್ರಶ್ನೆ ನೋಡ್ರಿ. 79ನೇ ಪ್ರಶ್ನೆ ನೋಡ್ರಿ. ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತದೆ. 1ನೇದು ಲಿಂಗತ್ವ ಏಕರೂಪಕ, 2ನೇದು ಲಿಂಗತ್ವ ಸಮಾನತೆ, 3ನೇ ಆಪ್ಷನ್ ಲಿಂಗತ್ವ ತಟಸ್ಥತೆ, 4ನೇ ಆಪ್ಷನ್ ಲಿಂಗತ್ವ ಸೂಕ್ಷ್ಮತೆ. ನೋಡ್ರಿ, ಸಮಾನತೆ ಆಗಲ್ಲ, ತಟಸ್ಥೆ ಆಗಲ್ಲ. ಯಾಕಂದ್ರ ಇಲ್ಲಿ ಹುಡುಗರು ಏನಪ್ಪಾ ಅಂದ್ರ ಧೈರ್ಯಶಾಲಿ ಅಂತ ಹೇಳಕುಂತಾರ, ಹುಡುಗಿಯರು ಏನಪ್ಪಾ ಅಂದ್ರ ನಾಚಿಕೆ ಸ್ವಭಾವದವ್ರ ಅಂತ ಏನಪ್ಪಾ ಅಂದ್ರೆ ಹೇಳಕುಂತಾರ. ಇವೆರಡು ಒಂಥರ ಆಗಂಗಿಲ್ಲ, ಏಕರೂಪಕ್ಕಂತರೂ ಬರಂಗಿಲ್ಲ. ಯಾಕೆ ಏಕರೂಪ? ನೋಡ್ರು, ಹುಡುಗಿಯರಲ್ಲಿ ಏನ್ ಸೇಮ್ ಲಕ್ಷಣಗಳು ಕಾಣ್ತಾವ, ಏಕರೂಪ ಅನ್ನಕ್. ಹಾಗಾದ್ರೆ ಉತ್ತರ ಯಾವ್ದು ರೆಡಿ ಆಗ್ತದಿಲ್ರಿ? 4ನೇ ಆಪ್ಷನ್ ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗ್ತದ. ಸಿಂಪಲ್ ಆಗಿ ಎಲಿಮಿನೇಷನ್ ಮೆಥಡ್ ನೀವು ಯೂಸ್ ಮಾಡಿದ್ರ ಅಂದ್ರೆ ಯಾವುದೇ ತ್ರಾಸ ಇಲ್ಲದ್ರೆ ಏನಪ್ಪಾ ಅಂದ್ರ ಆರಾಮವಾಗಿ ನೀವು ಒಂದ್ ಅಂಕವನ್ನು ನಿಮ್ಮ ಪಾಕೆಟ್ ಒಳಗೆ ಇಟ್ಕೋಬಹುದಾಗಿತ್ತು ನೀವು. ನೆಕ್ಸ್ಟ್ ನೋಡ್ರಿ 80ನೇ ಪ್ರಶ್ನೆ ನೋಡ್ರಿ. ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸುಮತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಈ ಆಪ್ಷನ್ ಭಂಗಿ, 2ನೇ ಆಪ್ಷನ್ ಹಾವಭಾವ, 3ನೇ ಆಪ್ಷನ್ ಕ್ಷಿಪ್ರತೆ, 4ನೇ ಆಪ್ಷನ್ ಭಾಷೆ. ಇದಕ್ ಬಂದ್ ಏನಾಗ್ತದಪ್ಪ ಅಂದ್ರ ಕ್ಷಿಪ್ರತೆ. ಅಂದ್ರ ಒಬ್ಬ ವಿದ್ಯಾರ್ಥಿ ಶಾಣೆ ಅದನೋ ಇಲ್ಲ, ಉತ್ತಮ ಸ್ಮೃತಿ ಐತೋ ಇಲ್ಲೋ, ಅವ್ನ ಮೆಮರಿ ಪವರ್ ಸ್ಟ್ರಾಂಗ್ ಐತಿ ಇಲ್ಲ, ವಿದ್ಯಾರ್ಥಿಗಳನ್ನ ಶಿಕ್ಷಕರು ಯಾಕೆ ಗುರುತಿಸ್ತಾರಪ್ಪ ಅಂದ್ರ ಅವ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾನ ಅದಕ್ಕೆ ತಕ್ಷಣ ಏನ್ ಬರ್ಬೇಕಪ್ಪ ಅಂದ್ರ ಆನ್ಸರ್ ಬರ್ಬೇಕು. ಇದನ್ನೇ ನಾವೇನಪ್ಪಾ ಅಂದ್ರ
ಕ್ಷಿಪ್ರತೆ ಅಂತ ಕರಿತೀವಿ. ಸ್ಪೀಡ್ ಆಗಿ ಆನ್ಸರ್ ಬರ್ಬೇಕು ಅವನಿಂದ. ಅವಾಗ ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ಓ ಇನ್ ಸ್ಮೃತಿ ಚಲೋ ಅದ, ಇವ ಏನಪ್ಪಾ ಅಂದ್ರ ನಾವ್ ಹೇಳಿದ್ದೆಲ್ಲ ಏನ್ ಮಾಡ್ತಾನಪ್ಪ ಅಂದ್ರೆ ನೆನಪಿನಲ್ಲಿ ಇಟ್ಕೋತಾನ ಅಂತ ಡಿಸೈಡ್ ಮಾಡಿ ಏನ್ ಮಾಡ್ತೀವಪ್ಪ ಅಂದ್ರ ಅವ ಉತ್ತಮವಾದ ಶ್ರುತಿ ಹೊಂದಿನ ಅಂತ ನಾವೇನಪ್ಪ ಅಂದ್ರ ಡಿಸೈಡ್ ಮಾಡ್ಬೋದು. ಹಾಗಾದ್ರೆ ರೈಟ್ ಆನ್ಸರ್ ಏನಾಗ್ತದೆ, ಅದಕ್ಕ ಮೂರನೇ ಆಪ್ಷನ್ ಆಗ್ತದೆ. ಏನಾಗ್ತದ? ಮೂರನೇ ಆಪ್ಷನ್ ಆಗ್ತದೆ. ನೆಕ್ಸ್ಟ್ 81ನೇ ಪ್ರಶ್ನೆ ನೋಡ್ರಿ. ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ. ಒಂದನೇ ಆಪ್ಷನ್ ಈ ಮುಖ ಅವರೋಧ, ಎರಡನೇ ಆಪ್ಷನ್ ಮುಮ್ಮುಖ ಅವರೋಧ, ಮೂರನೇ ಆಪ್ಷನ್ ಪ್ರೇರಿತ ವಿಸ್ಮೃತಿ, ನಾಲ್ಕನೇ ಆಪ್ಷನ್ ಬಳಸದೆ ಉಂಟಾದ ವಿಸ್ಮೃತಿ ಅಂತದ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಈ ಮುಖ ಅವರೋಧ. ಅಂದ್ರ ಒಂದು ಹೊಸ ಅನುಭವದ ಕಲಿಕೆ ಏನಿರೋದಲ್ಲ ಅಥವಾ ಸ್ಮೃತಿ ಏನದಲ್ಲ ಹಳೆ ಅನುಭವಕ್ಕೆ ಏನಾದ್ರೂ ಅಡ್ಡಿ ಮಾಡಿದಂದ್ರ ಈ ಮುಖ ಆಗುತ್ತದ. ಅದನ್ನೇ ಇನ್ನು ಮುಂದಲಕ ಅನುಕೂಲ ಮಾಡಿಕೊಡಿದ್ರ ಮುಮ್ಮುಖ ಆಗ್ತದ. ನೆಕ್ಸ್ಟ್ ನೋಡ್ರಿ 82ನೇ ಪ್ರಶ್ನೆ ನೋಡ್ರಿ. ಬ್ಲೂಮ್ ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿಯಾಗಿ ಹೆಸರಿಸಲಾಗಿದೆ. ಒಂದನೇ ಆಪ್ಷನ್ ಜ್ಞಾಪಿಸಿಕೊಳ್ಳುವಿಕೆ, ಎರಡನೇ ಆಪ್ಷನ್ ಸೃಷ್ಟಿಸುವಿಕೆ, ಮೂರನೇ ಆಪ್ಷನ್ ಅರ್ಥ ಮಾಡಿಕೊಳ್ಳುವಿಕೆ, ನಾಲ್ಕನೇ ಆಪ್ಷನ್ ಮೌಲ್ಯಮಾಪನ ಮಾಡುವಿಕೆ. ಈ ಸಂಶ್ಲೇಷಣೆ ಯಾವ ಕ್ರಿಯೆಗೆ ಸಂಬಂಧಪಟ್ಟದಪ್ಪ ಅಂದ್ರ ಮೌಲ್ಯಮಾಪನ ಮಾಡೋದಕ್ಕೆ ಸಂಬಂಧಪಟ್ಟದ. ಯಾವ್ದಕ್ಕೆ ಸಂಬಂಧಪಟ್ಟದ? ಅದು ಮೌಲ್ಯಮಾಪನ. ಹಾಗಾಗಿ ರೈಟ್ ಆನ್ಸರ್ 82ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಮೌಲ್ಯಮಾಪನ ಮಾಡುವಿಕೆ ಆಗ್ತದ. ನೆಕ್ಸ್ಟ್ ನೋಡ್ರಿ 83ನೇ ಪ್ರಶ್ನೆಗೆ ಏನಪ್ಪ ಅಂದ್ರ ನನಗ ಉತ್ತರ ಗೊತ್ತಿಲ್ಲ ಆಲ್ಮೋಸ್ಟ್ ಆಲ್. ಏನಪ್ಪ ಅಂದ್ರ ಅದಕ್ಕೆ ಏನಪ್ಪ ಅಂದ್ರ ಸ್ಟಾರ್ ಆಗಿ ಇಡ್ತೀನಿ. ನೆಕ್ಸ್ಟ್ ನೋಡ್ರಿ 84ನೇ ಪ್ರಶ್ನೆ ನೋಡ್ರಿ. ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ. ಒಂದನೇ ಆಪ್ಷನ್ ಸಂಕಲನಾತ್ಮಕ ಮೌಲ್ಯಮಾಪನ, ಎರಡನೇ ಆಪ್ಷನ್ ರೂಪಣಾತ್ಮಕ ಮೌಲ್ಯಮಾಪನ, ಮೂರನೇ ಆಪ್ಷನ್ ನೈದಾನಿಕ ಮೌಲ್ಯಮಾಪನ, ನಾಲ್ಕನೇ ಆಪ್ಷನ್ ಪೂರ್ವ ಸೂಚಕ ಮೌಲ್ಯಮಾಪನ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ನೈದಾನಿಕ ಮೌಲ್ಯಮಾಪನ. ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರೆ ಎಕ್ಸಾಮ್ ಹಾಲ್ ಒಳಗೆ ನಾನು ಇದ್ರು ಅಷ್ಟೇ ಆಗ್ತಿತ್ತು, ನೀವಿದ್ರು ಏನಪ್ಪ ಅಂದ್ರೆ ಕನ್ಫ್ಯೂಸ್ ಆಗಿರ್ಬೋದು. ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಅಂತ ಯಾವ್ದಪ್ಪ ಅಂದ್ರೆ ಕೇಳೋಣ. ಇನ್ನ ಪೂರ್ವ ಸೂಚಕ ಮೌಲ್ಯಮಾಪನ ಬಿಡ್ರಿ, ಸಂಕಲನಾತ್ಮಕ ಮೌಲ್ಯಮಾಪನ ಬಿಡ್ರಿ. ಈ ಸಂಕಲನಾತ್ಮಕ ಮೌಲ್ಯಮಾಪನ ನಾವು ಎಲ್ಲಿ ಬಳಕೆ ಮಾಡ್ತೇವಪ್ಪ ಅಂದ್ರೆ ವಿದ್ಯಾರ್ಥಿಗಳ ಕಲಿಕಾ ಸಾಧನ ಮಟ್ಟ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದಕ್ಕೆ ಚೆಕ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಸಂಕಲನಾತ್ಮಕ ಮೌಲ್ಯಮಾಪನ. ಹಾಗಾದ್ರೆ ಈ ರೂಪಣಾತ್ಮಕ ಮೌಲ್ಯಮಾಪನ ಎಲ್ಲಿ ಬಳಕೆ ಮಾಡ್ತೀವಿ ನಾವು? ರೂಪಣಾತ್ಮಕ ಮೌಲ್ಯಮಾಪನ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳು ಏನದಲ್ಲ ತೊಂದರೆ ಹಚ್ಚುವಂತ ಅವುಗಳ ಸುಧಾರಣೆ ಮಾಡುವ ಸಲುವಾಗಿ ಏನಪ್ಪ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಈ ನೈದಾನಿಕ ಅಂದ್ರೆ ಆರಂಭಿಕ ಹಂತದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ನ್ಯೂನ್ಯತೆಗಳಾಗಿರ್ಬೋದು, ಕಲಿಕಾ ಸಮಸ್ಯೆಗಳಾಗಿರ್ಬೋದು, ಕಲಿಕಾ ಕಠಿಣತೆಯನ್ನು ನಾವು ಪತ್ತೆ ಹಚ್ಚೋ ಸಲುವಾಗಿ ಏನ್ ಮಾಡ್ತೀವಪ್ಪ ಅಂದ್ರ ಇದನ್ನ ಯಾವ್ದಪ್ಪ ಅಂದ್ರ ನೈದಾನಿಕ ಮೌಲ್ಯಮಾಪನ ಅಥವಾ ನೈದಾನಿಕ ಪರೀಕ್ಷೆ ಏನಪ್ಪಾ ಅಂದ್ರೆ ನಾವು ಬಳಕೆಯನ್ನ ಮಾಡ್ತೀವಿ. ಅದ್ರ ಉತ್ತರ ಯಾವ್ದ್ರಿ ಅಂತ ಹೇಳ್ಬೋದು. ಉತ್ತರ ಏನಪ್ಪಾ ಅಂದ್ರ ಮೂರನೇ ಆಪ್ಷನ್ ಆದ್ರೂ ಕೊಡ್ಬೋದು, ಇಲ್ಲಾಂದ್ರೆ ಎರಡನೇ ಆಪ್ಷನ್ ಆದ್ರೂ ಕೊಡ್ಬೋದು. ಈ ಎರಡರೊಳಗೆ ಏನಪ್ಪಾ ಅಂದ್ರೆ ಒಂದು ಉತ್ತರ ಏನಪ್ಪಾ ಅಂದ್ರೆ ಪಕ್ಕ ಮಾಡ್ಕೋತಾನ. ಇದಕ್ಕೇನಪ್ಪ ಗೆಸ್ಸಿಂಗ್ ಅಂತೂ ಕೊಡಂಗಿಲ್ಲ ಆತ. ಇದೊಂದು ನೆನಪಿರಿ, ನಮ್ ಟೀಟ್ ಒಳಗೆ ಯಾವುದೇ ಗೆಸ್ಸಿಂಗ್ ಮಾರ್ಕ್ಸ್ ಇರಂಗಿಲ್ಲ, ಕ್ವಶನ್ಸ್ ಡಿಲೀಟ್ ಮಾಡ್ಬಿಡ್ದಾನ ಆತ. ನೆಕ್ಸ್ಟ್ ನೋಡ್ರಿ 85ನೇ ಪ್ರಶ್ನೆ. ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧ ಇದಾಗಿದೆ. ಒಂದನೇ ಆಪ್ಷನ್ ಸಂಕಲನಾತ್ಮಕ ಮೌಲ್ಯಮಾಪನ, ಎರಡನೇ ಆಪ್ಷನ್ ನೈದಾನಿಕ ಮೌಲ್ಯಮಾಪನ, ಮೂರನೇ ಆಪ್ಷನ್ ರೂಪಣಾತ್ಮಕ ಮೌಲ್ಯಮಾಪನ, ನಾಲ್ಕನೇ ಆಪ್ಷನ್ ಮಾನಕ ಆಧಾರಿತ ಮೌಲ್ಯಮಾಪನ ಅಂತ ಕೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ರೂಪಣಾತ್ಮಕ ಮೌಲ್ಯಮಾಪನ. ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಆಗಾಗ ಕ್ಲಾಸ್ ಒಳಗೆ ಮಾರ್ಪಾಡುಗಳು ಮಾಡ್ಕೋತಾರೆ. ಯಾವುದರ ಸಹಾಯದಿಂದಪ್ಪ ಅಂತ ಕೇಳಿದ್ರೆ ರೂಪಣಾತ್ಮಕ ಮೌಲ್ಯಮಾಪನ. ಶಿಕ್ಷಕರು ಏನೋ ತರಗತಿ ಕಲಿಸ್ತಾರ, ಮಕ್ಕಳು ಯಾವ ರೀತಿ ತೊಂದರೆಗಳು ಹೊಂದಿದ್ದಾರ, ಅವ್ರು ಯಾವ ಹಂತದಲ್ಲಿ ಹೋಗಿದಾರೆ, ಅವ್ರಿಗೆ ಯಾವ ಬೋಧನಾ ವಿಧಾನಗಳನ್ನ ಅಳವಡಿಸಬೇಕು, ಯಾವ ಬೋಧನಾ ತಂತ್ರಗಳನ್ನ ಬಳಕೆ ಮಾಡ್ಬೇಕಂತ ಯಾವ್ದ್ರಿಂದ ಗೊತ್ತಾಗ್ತದಂದ್ರ ನಮಗ ರೂಪಣಾತ್ಮಕ ಮೌಲ್ಯಮಾಪನ. ನೋಡ್ರಿ, ಈ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಒಂದು ಕ್ಲಾಸ್ ಅನ್ನು ಮಾಡಿದ್ವಿ ನಾವು. ಆ ಕ್ಲಾಸ್ ಒಳಗೆ ಏನಾಗಿಬಿದ್ದಪ್ಪ ಅಂದ್ರೆ 2 ಪ್ರಶ್ನೆಗಳು ಬಂದಿದ್ ನೋಡು. ಒಂದೇ ವಿಡಿಯೋ ನೋಡ್ರಿ 2 ಪ್ರಶ್ನೆ ಬರ್ತಾವ ನಿಮ್ಗೆ. 2 ಮಾರ್ಕ್ಸ್ ಬರ್ತಾವ ಒಂದೇ ವಿಡಿಯೋದೊಳಗ. ನೀವು ಆರಾಮಾಗಿ ಏನ್ ಮಾಡ್ಬೋದಾಗಿತ್ತಪ್ಪ ಅಂದ್ರೆ 2 ಅಂಕಗಳನ್ನ ನೀವು ಗಳಿಸಬಹುದಾಗಿತ್ತು. ಆ ವಿಡಿಯೋ ನೋಡಿದ್ರಂದ್ರೆ. ನೋಡ್ಲಿಲ್ಲ ಅಂದ್ರೆ ಏನ್ ಮಾಡ ಆಲ್ಮೋಸ್ಟ್ ನೀವು ಏನಪ್ಪ ಅಂದ್ರೆ 2 ಅಂಕಗಳನ್ನ ಗಳಿಸಿರ್ತೀರಿ, ಯಾಕಂದ್ರೆ ಕ್ವಶನ್ಸ್ ಈಸಿ ಆತಾವ. ನೆಕ್ಸ್ಟ್ 86ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು. ನೋಡ್ರಿ, ಇಲ್ಲಿ ಹಿಂಗ ನೆಗೆಟಿವ್ ಕೇಳ್ತಾನ್ರಿ ಕ್ವಶನ್ಸ್. ಅದಕ್ಕೆ ನಾವ್ ಹೇಳಿದ್ವಿ ಕ್ವಶನ್ಸ್ ಗಳು ಏನಪ್ಪ ಅಂದ್ರ ಪರಿಪೂರ್ಣ ಆಗಿ ಓದ್ರಿ, ಅರ್ಧ ಮುರ್ಧ ಓದ್ಬೇಡ್ರಿ ಅಂತ. ನೆಕ್ಸ್ಟ್ ನೋಡ್ರಿ, ಒಂದೇ ಆಪ್ಷನ್ ಏನದ ಬಹು ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುತ್ತಾರೆ. ನೆಕ್ಸ್ಟ್ ಅರ್ಥೈಸಿಕೊಳ್ಳುವಿಕೆಯಲ್ಲಿ ವೇಗ ಎರಡನೇ ಆಪ್ಷನ್. ಮೂರನೇ ಆಪ್ಷನ್ ಅವರ ಸ್ನೇಹಿತರಿಗೆ ಹೋಲಿಸಿದರೆ ಹೆಚ್ಚು ವಿಷಯಗಳನ್ನು ತಿಳಿದಿರುತ್ತಾರೆ. ನಾಲ್ಕನೇ ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರ್ತಾರೆ. ಇದು ರೈಟ್ ತಪ್ಪು. ನೋಡ್ರಿ,
ಪ್ರತಿಭಾವಂತ ವಿದ್ಯಾರ್ಥಿಗಳ ಐಕ್ಯೂ ಏನಪ್ಪಾ ಅಂತಂದ್ರೆ 140ಕ್ಕಿಂತ ಹೆಚ್ಚಿರ್ತದೆ. ನಾವು ಡಿಸ್ಕಸ್ ಮಾಡಿದ್ವಿ 2015-19 ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡುವಾಗ. ನೋಡ್ರಿ, ಅವ್ರು ಯಾವುದೇ ಒಂದು ವಿಷಯವನ್ನ ಪ್ರತಿಭಾವಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಅವರಲ್ಲಿ ಐಕ್ಯೂ ಪ್ರಮಾಣ ಜಾಸ್ತಿ ಆಗಿರ್ತದಲ್ಲ, ಐಕ್ಯೂ ಪ್ರಮಾಣ ಜಾಸ್ತಿ ಇರೋ ಸಲುವಾಗ ಅವ್ರು ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ ಯಾವುದೇ ಒಂದು ವಿಷಯ ಕೊಡ್ರಿ, ಬೇಕಾದ ದೊಡ್ಡ ಕಠಿಣ ವಿಷಯ ಕೊಡ್ರಿ ನೀವು ಅವ್ರಿಗೆ ಬಹಳ ವೇಗವಾಗಿ ಕಲಿತಾರ ಮತ್ತೆ ಸುಲಭವಾಗಿ ಕಲಿತಾರೆ, ಯಾವುದೇ ತ್ರಾಸಿನ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅವರ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಏನಪ್ಪಾ ಅಂದ್ರೆ ವೇಗದಿಂದ ಕೂಡಿರ್ತದ. ಅವರ ಸ್ನೇಹಿತರಿಗೆ ಹೋಲಿಸಿದ್ರೆ ಹೆಚ್ಚು ವಿಷಯ ಏನಪ್ಪಾ ಅಂದ್ರೆ ಅವ್ರು ಕಲಿತಾರ, ಆದ್ರೆ ಅವ್ರು ಅತಿ ಕಡಿಮೆ ಅವಧಿಗೆ ಅವಧಾನ ಹೊಂದಿರ್ತಾರ ಅಂತಾರಲ್ಲ, ಇದು ತಪ್ಪು. ಇದು ಯಾರ ಲಕ್ಷಣ ಆಗ್ತದಪ್ಪ ಅಂದ್ರ ಬುದ್ಧಿಮಾಂದ್ಯ ಮಕ್ಕಳ ಲಕ್ಷಣ ಆಗ್ತದ. ಬುದ್ಧಿಮಾಂದ್ಯ ಮಕ್ಕಳು ಏನಿರ್ತಾರಲ್ಲ, ಅವ್ರ ಐಕ್ಯೂ ಪ್ರಮಾಣ 75ಕ್ಕಿಂತ ಏನಪ್ಪಾ ಅಂದ್ರ ಕಡಿಮೆ ಇರ್ತದ. ಕಡಿಮೆ ಇರೋ ಸಲುವಾಗ ಅವ್ರಲ್ಲಿ ಏನಪ್ಪಾ ಅಂದ್ರ ಅವಧಾನ ಸಾಮರ್ಥ್ಯ ಕಡಿಮೆ ಇರ್ತದ. 86ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವಾಗ ಆಗ್ತದ? 4ನೇ ಆಪ್ಷನ್ ಆಗ್ತದ. ಯಾವ್ದಾಗ್ತದ? 4ನೇ ಆಪ್ಷನ್ ಆಗ್ತದ. ನೆಕ್ಸ್ಟ್ 87ನೇ ಪ್ರಶ್ನೆ ನೋಡ್ರಿ, ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹು ಲಕ್ಷಣಗಳಲ್ಲಿ ವ್ಯತ್ಯಾಸ ಅಥವಾ ವಿಷಯಾಂತರವೇ? 1ನೇ ಆಪ್ಷನ್ ವ್ಯಕ್ತಿ ಭಿನ್ನತೆಗಳು, 2ನೇ ಆಪ್ಷನ್ ಜನಾಂಗೀಯ ಭಿನ್ನತೆಗಳು, 3ನೇ ಆಪ್ಷನ್ ಪ್ರಾದೇಶಿಕ ಭಿನ್ನತೆಗಳು, 4ನೇ ಆಪ್ಷನ್ ಕಲಿಕಾರ್ಥಿ ಭಿನ್ನತೆಗಳದ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಪ್ಪಾ ಅಂದ್ರ ನೋಡ್ರಿ, ಕಲಿಕಾರ್ಥಿಗಳ ಏಕ ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ. ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ವ್ಯಕ್ತಿ ಭಿನ್ನತೆಗಳಾಗ್ತವ. ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದ? ವ್ಯಕ್ತಿ ಭಿನ್ನತೆ ಆಗ್ತದ. ಇಲ್ಲಿ ಏನ್ ಥರ್ಡ್ ಆಪ್ಷನ್ ಐತಲ್ಲ ಅದು ಅಲ್ಲ, ರಾಂಗ್ ಆನ್ಸರ್ ಅದು. ಏನದು? ರಾಂಗ್ ಆನ್ಸರ್. ರೈಟ್ ಆನ್ಸರ್ ಏನಾಗ್ತದ? 1ನೇ ಆಪ್ಷನ್ ಆಗ್ತದ. ನೆಕ್ಸ್ಟ್ ನೋಡ್ರಿ, 88ನೇ ಪ್ರಶ್ನೆ ನೋಡ್ರಿ, ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನಾ ಉಪಕರಣಕ್ಕೆ ಉದಾಹರಣೆಯಾಗಿದೆ. 1ನೇದು ಪ್ರದರ್ಶಿತ ಬೋಧನಾ ಉಪಕರಣ, 2ನೇದು ಚಟುವಟಿಕಾ ಆಧಾರಿತ ಉಪಕರಣ, 3ನೇ ಆಪ್ಷನ್ ಶ್ರವಣ ಉಪಕರಣ, 4ನೇ ಆಪ್ಷನ್ ಮುದ್ರಿತ ಉಪಕರಣ. ನೋಡಿ, ಈ ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಯಾವ ಬೋಧನಾ ಉಪಕರಣಕ್ಕಾಗಿದಪ್ಪ ಅಂದ್ರ ಚಟುವಟಿಕೆ ಆಧಾರಿತ ಉಪಕರಣ ಆಗಿದೆ. ಅಂದ್ರ ನಾವು 3D ಬೋಧನಾ ವಿಧಾನ, 2D ಬೋಧನಾ ವಿಧಾನ, ಇವೆಲ್ಲ 3 ಆಯಾಮದ ಬೋಧನಾ ವಿಧಾನಗಳಂತ ಬರ್ತಾವ. ಅದ್ರೊಳಗೆ ಏನ್ ಬರ್ತದಪ್ಪ ಅಂದ್ರ ತೊಗಲುಗೊಂಬೆ ಬರ್ತದ, ಪಾತ್ರಾಭಿನಯ ಬರ್ತದ. ಇದು ನಾವ್ ಏನಪ್ಪಾ ಅಂದ್ರ ಸೋಷಿಯಲ್ ಸೈನ್ಸ್ಗೆ ಬೋಧನಾ ಶಾಸ್ತ್ರ ಅನ್ನೋದು ಒಂದು ಸಣ್ಣ ಕೈಪಿಡಿ ಅಂತ ತಯಾರು ಮಾಡಿದ್ವಿ. ಅದ್ರೊಳಗೆ ಏನಾಗಿದಪ್ಪ ಅಂದ್ರೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೀನಿ. ಯಾವುದು? ಸಮಾಜಶಾಸ್ತ್ರ ಬೋಧನಾ ಅಂದ್ರ ಸಮಾಜ ವಿಜ್ಞಾನದ ಬೋಧನಾ ಶಾಸ್ತ್ರ ಒಂದು ಸಣ್ಣ ಕೈಪಿಡಿ ಏನಪ್ಪಾ ಅಂದ್ರ ತಯಾರು ಮಾಡಿ ಆಲ್ರೆಡಿ ಎಲ್ಲಾ ಕಡೆ ಏನಾಗಿದಪ್ಪ ಅಂದ್ರ ಆನ್ಲೈನ್ ಒಳಗ ಸಾಕಟ್ ಅದಾಡಿದೆ. ಅದ್ರೊಳಗೆ ಬಂದಂತ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಇದನ್ನ ಏನಪ್ಪಾ ಅಂದ್ರೆ ಡಿಸ್ಕಷನ್ ಮಾಡಿದ್ವಿ. ಅಂದ್ರೆ ಒಬ್ಬ ವ್ಯಕ್ತಿಯ ಆತನ ಐಕ್ಯೂ ಪ್ರಮಾಣವನ್ನು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಏನಪ್ಪಾ ಅಂದ್ರ ಅಲ್ಲಿ ವಿಷಯ ಮಾಡಿದ್ದೆ. ಒಂದು ಕಾನ್ಸೆಪ್ಟ್, ಒಂದು 2015 ಏನಪ್ಪಾ ಅಂದ್ರ ಪ್ರಶ್ನೆ ಪತ್ರಿಕೆಯನ್ನ ಇದು ಮಾಡುವಾಗ ಐಕ್ಯೂ ಹೆಂಗ್ ಕಂಡು ಹಿಡಬೇಕು, ಮಾನಸಿಕ ವಯಸ್ಸು ಹೆಂಗ್ ಕಂಡು ಹಿಡಬೇಕು, ಅದೆಲ್ಲ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಇದು ಕಂಪಲ್ಸರಿ ಏನಪ್ಪಾ ಅಂದ್ರೆ ಪ್ರಶ್ನೆ ಬರ್ತದೆ. ಈ ಫಾರ್ಮುಲಾ ನೀವು ಏನ್ ಮಾಡ್ರಿ ಬರ್ಕೊಂಡ್ಬಿಡ್ರಿ ಅಂತ ಏನಾಗಿದಪ್ಪ ಅಂದ್ರೆ ನಿಮ್ಗೆ ಹೇಳಿದ್ದೆ. ಬರ್ಕೊಂಡು ಏನಾಗಿರ್ತದ ಅನುಕೂಲ ಆಗಿರ್ತದ. ನೋಡ್ರಿ, ಇಲ್ಲಿ 89ನೇ ಪ್ರಶ್ನೆ ಏನದಪ್ಪ ಅಂದ್ರ 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿ ಲಬ್ಧವು ಎಷ್ಟಾಗಿದೆ ಅಂತ ಹೇಳಿದಾನೆ. ಬಹಳ ಸಿಂಪಲ್ ಆಗಿದೆ. 80 ಏನಪ್ಪಾ ಅಂದ್ರೆ ಈತ ರೈಟ್ ಆನ್ಸರ್ ಆಗ್ತದ. 18 ಎಷ್ಟಪ್ಪ ಅಂದ್ರ 80 ಆಗ್ತದೆ. ನೆಕ್ಸ್ಟ್ ನೋಡಿ, 90ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ನೋಡ್ರಿ. ಇದು ಒಂದು ಸನ್ನಿವೇಶ ಅಥವಾ ಕಾರ್ಯಗಳನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಆಗಿದೆ. 1ನೇ ಆಪ್ಷನ್ ಆಸಕ್ತಿ, 2ನೇ ಆಪ್ಷನ್ ಉದ್ದೇಶ, 3ನೇ ಆಪ್ಷನ್ ಬುದ್ಧಿಶಕ್ತಿ, 4ನೇ ಆಪ್ಷನ್ ಅನ್ವೇಷಣೆ. ಒಂದು ಸನ್ನಿವೇಶ ಒಂದು ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸುವ ಸಾಮರ್ಥ್ಯ ಏನಾಗಿರ್ತಪ್ಪ ಅಂದ್ರ ಬುದ್ಧಿಶಕ್ತಿ ಆಗದ. ಏನಾಗಿದೆ? ಅದು ಬುದ್ಧಿಶಕ್ತಿ ಆಗದ. ಇದಕ್ಕೆ ಸಿ ಆಪ್ಷನ್ ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗಿರ್ತದೆ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ಏನಪ್ಪಾ ಅಂದ್ರ ಇಂದು ಕರ್ನಾಟಕ ಸರ್ಕಾರವು ನಡೆಸಿದಂತ ಡಿಸೆಂಬರ್ 7, 2020 ನಡೆಸಿದಂತ ಪೇಪರ್ 1 ಪ್ರಶ್ನೆ ಪತ್ರಿಕೆ ಸಂಭವನೀಯ ಕೀ ಉತ್ತರಗಳಿತ್ತು. ಇಲ್ಲಿ ಆಲ್ಮೋಸ್ಟ್ ಏನಾಗಿದವಪ್ಪ ಅಂದ್ರ 99% ಉತ್ತರಗಳು ಏನಾಗಿದವಪ್ಪ ಅಂದ್ರ ಕರೆಕ್ಟ್ ಆಗಿದ್ವು. ಇದ್ದಾಗ ಯಾವುದೇ ಡೌಟ್ ಇಲ್ಲ. ಆದ್ರೆ ಕೀ ಆನ್ಸರ್ ಡಿಪಾರ್ಟ್ಮೆಂಟ್ನವ್ರು ಏನ್ ಕೀ ಆನ್ಸರ್ ಕೊಡ್ತಾರ ಅದೇ ಫೈನಲ್ ಆಗ್ತದೆ. ಅದಕ್ಕೆ ಏನಾದ್ರು ಸಂಬಂಧಪಟ್ಟಂತ ಉತ್ತರಗಳು ಏನಾದ್ರು ದಾಖಲೆಗಳಿದ್ರೆ ನಾನು ಸಹ ಏನ್ ಮಾಡ್ತೀನಪ್ಪ ಅಂದ್ರ ನಿಮ್ ಜೊತೆ ಶೇರ್ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ ಒಳಗ ಪೋಸ್ಟಿಂಗ್ ಒಳಗೆ ಏನಪ್ಪ ಅಂದ್ರೆ ಶೇರ್ ಮಾಡ್ತೀನಿ. ಇಲ್ಲಿವರೆಗೆ ಈ ಕ್ಲಾಸ್ ಅನ್ನು ನೋಡಿದಂತ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಯದಾಗಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದು ಏನಪ್ಪ ಅಂದ್ರೆ ಕಾಮೆಂಟ್ ಬಾಕ್ಸ್ ಒಳಗ ಹಾಕ್ರಿ. ಮತ್ತೊಮ್ಮೆ ತಮಗೆ ಏನಪ್ಪ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು.